ಗುರುಜಿ ಇಷ್ಟೋ ತನಕ ನಾವು ದಶಮಹಾವಿದ್ಯೆ, ಕುಂಡಲಿನಿ ಯೋಗ, ಬ್ಲಾಕ್ ಮ್ಯಾಜಿಕ್ ಯಾವ ತರ ನಡೆಯುತ್ತೆ, ಯಾಕೆ ಬಲಿ ಕೊಡ್ತಾರೆ ಎಲ್ಲಾನು ಮಾತಾಡಿದ್ವಿ. ಬಟ್ ಸ್ವಲ್ಪ ನನ್ ಕಡೆ ಬರೋಣ. ಬಿಕಾಸ್ ನಾವು ಸ್ವಲ್ಪ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ನಂಟಿರೋ ಕಾರಣ RJ ಅಕ್ಷಯ್ ಆಲ್ರೌಂಡರ್ ಅಕ್ಷಯ್ ಆಗಿದೀವಿ. ಸೊ ಆ ಒಂದು ಜರ್ನಿಲಿ ನಾನು ಇಂಡಸ್ಟ್ರಿನ ಅಬ್ಸರ್ವ್ ಮಾಡ್ತಾ ಇದ್ರಿ ಈ ವರ್ಷ ತುಂಬಾ ನೆಗೆಟಿವ್ ಆಗ್ತದೆ. ಶಿವಣ್ಣನ್ಗೂ ಹುಷಾರ್ ತಪ್ಪಿತು, ದರ್ಶನ್ ಸರ್ ಡಿ ಬಾಸ್ಗೂ ಅದೇ ಆಯ್ತು, ಕಾಂತಾರ ಸಿನಿಮಾದಲ್ಲಿ ಇಶ್ಯೂಸ್ ಆಗ್ತದೆ. ಇದು ಬ್ಲಾಕ್ ಮ್ಯಾಜಿಕ್ ಅಂತ ಐ ಡೋಂಟ್ ನೋ, ಪರ್ಸನಲಿ ನನ್ಗೆ ಒಪ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಬಟ್ ಇನ್ಕ್ಲಿನೇಷನ್ ಏನಾದ್ರು ಇದೆಯಾ, ಅದಕ್ಕೂ ಇದಕ್ಕೆ ಸಂಬಂಧ ಏನಾದ್ರು ಇದೆಯಾ? ವಂಡರ್ಫುಲ್ ಕ್ವಶನ್, ವಂಡರ್ಫುಲ್ ಕ್ವಶನ್. ನೋಡಿ, ನಿಜ ಹೇಳ್ಬೇಕಾದ್ರೆ ಬೇರೆ ಯಾವ ಫೀಲ್ಡ್ ಅಲ್ಲಿ ಕೂಡ ಈ ಪೂಜೆ, ನಿಂಬೆ ಹಣ್ಣು ಹೊಡೆಯೋದು, ತೆಂಗಿನಕಾಯಿ ಹೊಡೆಯೋದು, ಕುಂಬಳಕಾಯಿ ಹೊಡೆಯೋದು, ನೀವು ಅಲ್ಲಿ ಇಲ್ಲಿ ಬೇರೆ ಉದ್ಯೋಗಗಳಲ್ಲಿ ಸಿಗಲ್ಲ. ಸಿನಿಮಾಗ ಮಾತ್ರನೇ ಪೂಜೆ ತುಂಬಾ ಅನ್ವಯಿಸುತ್ತೆ. ನಿನ್ಗೆ ಇನ್ನೊಂದು ಹೇಳ್ತಾ ಇದ್ದೀನಿ, ನನಗೂ ಸಿನಿಮಾ ಇಂಟ್ರೆಸ್ಟ್ ಮೊದ್ಲಿಂದ ನಾನು ಮೀಡಿಯಾದಲ್ಲಿ ಇದ್ದವನಲ್ಲ. ಆಕ್ಟ್ ಮಾಡಿದ್ರೆ ಗುರುಜಿ ಸಿನಿಮಾದಲ್ಲಿ? ನಾನು ದಯಾಳ್ ಪದ್ಮನಾಭನ್ನ ಬಿಗ್ ಬಾಸ್ ಎಲ್ಲ ಚೆನ್ನಾಗಿ ಯಾವ್ದೋ ಒಂದು ಟಾಸ್ಕ್ ಬಂದಿತ್ತು ಅಂತ ರುಬ್ಬಿಟ್ಟೆ. ಓಕೆ. ಯಾವ ತರ ರುಬ್ಬಿದ್ವಿ ಅಂದ್ರೆ, ಕುತ್ಕೋ ಎದೋಳು ಅಂತ. ಯಾಕಂದ್ರೆ ನಾನ್ ಬಾಸ್ ಅಂದ್ಮೇಲೆ ಅವ್ರ ಹಂಗ್ ಕೇಳ್ಬೇಕಲ್ಲ ಅಂತ. ಹೌದು. ಆಕ್ಚುಲಿ ಅದೊಂಥರ ಕ್ರಿಯಾಲಿಟಿಯಾಗೆಲ್ಲ ಮಾಡಿದ್ದೆ. ಆದ್ರೆ ಈ ಸೋ ಹಂಬಲ್ ಪರ್ಸನ್ ದಯಾಳ್ ಪದ್ಮನಾಭ್, ಜೆಂಟಲ್ಮೆನ್ ಅಷ್ಟಿದ್ದು. ಓಕೆ, ಇವ್ರು ರಾಜ ಅಂದ್ಮೇಲೆ ನಾನು ಅವ್ರ ಮಾತು ಕೇಳ್ಬೇಕು. ರಾಜ ಅಂದ್ರೆ ಯಾರಲ್ಲಿ ಏನಪ್ಪಣೆ ಮಹಾಪ್ರಭು ಅಂದ್ರೆ ಕುಡಿಯಕ್ ನೀರ್ ತಗೊಂಬರ ಅಂತೆಲ್ಲ ಹೇಳಿ ಒಂದು ಆಕ್ಟಿಂಗ್ ಎಲ್ಲ ಮಾಡಿ ಟಾಸ್ಕ್ ಎಲ್ಲ ಮಾಡ್ಬಿಟ್ಟಿದ್ವಿ. ಆಗ ನಾನು ದಯಾಳ್ ಪದ್ಮನಾಭನ್ ಕೇಳಿದೆ, ದಯಾಳ್, ನೀನ್ ಡೈರೆಕ್ಟ್ ಅಲ್ಲ, ಯಾವ್ದೋ ಸಿನಿಮಾ ತೆಗೆದ್ರೆ ನೀನೊಂದು ವರ್ಸ್ಟ್ ರೋಲ್ ಕೊಟ್ರು ನಾನು ಮಾಡ್ಬೇಕು ಅಂತಿದೀನಿ ಇದ್ರಲ್ಲಿ ಅಂತ. ಗ್ರಿಡ್ಜ್ ಇಟ್ಕೊಂಡೆ ಮಾಡ್ಬಿಟ್ರ ಏನೋ ಅಂತಾನು ಗೊತ್ತಿಲ್ಲ. ಆದ್ರೆ ಮಾಡ್ದೆ ಒಂದೇ ಒಂದ್ ಸೀನ್ ಮಾಡ್ದೆ. ಅನು ಬಂದು, ನಾನು ರಂಗಾಯಣ ರಘು ಅವ್ರಿಗೆ ದುಡ್ಡು ಕೊಟ್ಟಿರ್ತೀನಿ. ನಾನು ಬಡ್ಡಿ ವೀರ ನಾನು ರಂಗಾಯಣ ರಘು ದುಡ್ಡು ಕೊಟ್ಟಿರ್ತೀನಿ. ರಂಗಾಯಣ ರಘು ಆಮೇಲೆ ಇನ್ನೊಬ್ರು ಅವ್ರ ಮಿಸಸ್, ಅವನು ಇದು ಅಗ್ರಿಕಲ್ಚರ್ ಮಾಡ್ತಿರ್ತಾನೆ, ಸಣ್ಣ ಜಮೀನ್ ಇಟ್ಕೊಂಡು. ಅವನ್ ಮಗಳು ಅನು. ಬಡ್ಡಿಗೆಲ್ಲ ದುಡ್ಡೆಲ್ಲ ಕೊಟ್ಮೇಲೆ ಮನೇಲಿ ಒಂದ್ ಮಗಳು ನೋಡದೆ ಇರ್ತಾರೆ ಯಾರಾದ್ರು, ಅದೊಂದು ಏಮ್ ಇಟ್ಕೊಂಡೇ ಕೊಟ್ಟಿರ್ತೀನಿ. ಇವನ ಹತ್ರ ಅವಾಗವಾಗ ವಸೂಲ್ಗೆ ಹೋಗೋದು, ಮನೆಗೆ ಹೋಗಿ ಕೊಡ ಅದು ಇದು ಅಂತ ಕೇಳೋದು, ಏನ್ ಕೈ ಕೆಲ್ಸಕ್ಕೆ ಬರ್ಲಿಲ್ಲ ಅದು ಇದು ಅಂತ. ಏನಕ್ಕೆ ಅಂದ್ರೆ ಅವ್ನ್ ಸ್ವಲ್ಪ ಫ್ರಸ್ಟ್ರೇಟ್ ಆಗ್ಬಿಟ್ಟು ಈ ಹುಡುಗಿ ಏನಾದ್ರು ನಮ್ಗೆ ಬಂದ್ಬಿಡ್ತಾಳೋ ಅನ್ನೋ ತರ ಒಂದ್ ಕ್ಯಾರೆಕ್ಟರ್. ಒಂದೇ ದಿನದಲ್ಲಿ ಅಷ್ಟು ತೋರಿಸ್ಬಿಡ್ತದು, ಒಂದೇ ಒಂದ್ ಸೆಟ್. ಅವ್ನ್ ಬಂದು ಆಮೇಲೆ ರಂಗಾಯಣ ರಘು ಅವ್ರು ಕೆಲವು ಆಕ್ಟರ್ಸ್ ನೆಲ್ಲ ನೋಡೋದು ನನಗೂ ಖುಷಿ ಅನ್ಸುತ್ತೆ. ಜಸ್ಟ್ ನಿಕ್ಕರ್ ಹಾಕೊಂಡ್ ನಿಂತವ್ರು ನಮ್ ಮುಂದೆ. ನಾನು ಕೋಟ್ ಎಲ್ಲ ಹಾಕೊಂಡು ಬಡ್ಡಿ ವೀರಣ್ಣ ಹಿಂಗ್ ಕೂತಿದ್ದೀನಿ, ನಾನ್ ಮುಂದೆ ರಂಗಾಯಣ ರಘು ನಿಕ್ಕರ್ ಹಾಕೊಂಡು ನಿಂತವ್ರೆ ಹಿಂಗೆ ಅಂತ. ಯಾಕೋ ಹೋಗ್ಲಿಲ್ಲ, ಏನೋ ಇದು ಕೆಲ್ಸಕ್ಕೆ ಹೋಗಿಲ್ಲ, ಹಂಗೆ ಹಿಂಗೆ ಅಂತ ಬೈಯೋದು. ಅವ್ರ ಏನಂತ ಹೇಳ್ಕೊಡ್ತಾರಂದ್ರೆ ಎದುರುಗಡೆ ಇರೋದು ಎಂತ ನಟರ ಅವರು, ದೈತ್ಯ ಪ್ರತಿಭೆ ರಂಗಾಯಣ ರಘು. ಹೌದು. ಅಷ್ಟು ರಿಸೀವಿಂಗ್ ಆಗಿ ನನ್ನ ಕೈಯಲ್ಲಿ ಆಕ್ಟ್ ಮಾಡಿಸಿದ್ರು. ಮಾಡಿಸ್ಬಿಟ್ಟು ಒಂದು ಬೈಯೋ ಸೀನು, ಬೈದ ಮೇಲೆ ಆ ಹುಡುಗಿನ ನೋಡ್ತೀನಿ. ಆ ಹುಡುಗಿ ನನ್ನನ್ನ ದುಡ್ಡು ಕೊಟ್ಬಿಟ್ಟು ನನ್ನನ್ನೇನೋ ಇದ್ ಮಾಡಕ್ ಬರ್ತಾನೆ ಅಂತ ಆ ಹುಡುಗಿ ಅನ್ನೋ ಸೀನು. ಆ ಕರಾಳ ರಾತ್ರಿ ಅಂತ ಒಂದ್ ಸಿನಿಮಾ, ಕರೆಕ್ಟ್ 1 ನಿಮಿಷ ಬರುತ್ತೆ, ಅದ್ರಲ್ಲಿ ಆಕ್ಟಿಂಗು ಮಾಡಿಸ್ಬಿಟ್ರಪ್ಪ ನಮ್ಗೆ. ಸೊ ಅಷ್ಟಾದ್ಮೇಲೆ ನಾನ್ ಸುಮ್ನೆ ಕೂತಿರ್ಲಿಲ್ಲ. ಹೋದ್ ವರ್ಷ ಒಂದು ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಿದ್ವಿ ನಮ್ಮ ಹೆಸರಲ್ಲಿ, ರಾಜರಾಜೇಶ್ವರಿ ಪ್ರೊಡಕ್ಷನ್ಸ್ ಅಂತ. ವೀರ್ ಅಂತ ಒಂದು ಸಿನಿಮಾ ತೆಗಿತಾ ಇದೀವಿ. ವೀರ್ ಅಂತ ಸಿನಿಮಾ ತೆಗಿತಾ ಇದ್ವಿ. ಈಗ ಆಲ್ಮೋಸ್ಟ್ ಮುಗೀತಿ, ಇನ್ನೇನು ಇನ್ನೊಂದು 2-3 ಶೆಡ್ಯೂಲ್ ಅಲ್ಲಿ ಮುಗಿಸ್ಬಿಡ್ತಾರೆ. ಈ ತಿಂಗಳು ಮಳೆ ಸ್ಟಾರ್ಟ್ ಆಗಕ್ಕಿಂತ ಮೊದಲು ಮುಗಿಸ್ಬಿಡ್ತಾರೆ. ಇನ್ನು ಆಮೇಲೆ ಪೋಸ್ಟ್ ಪ್ರೊಡಕ್ಷನ್, ಎಡಿಟಿಂಗ್ ಅದೆಲ್ಲ ಹೋಗ್ತಾ ಇರುತ್ತೆ. ಸೊ ಸಿನಿಮಾದಲ್ಲಿ ನಾವಿದ್ವಿ. ಸಿನಿಮಾ ನೀವ್ ಹೆಂಗಂದ್ರಲ್ಲ, ನನಗೆ ಬ್ಲಾಕ್ ಮ್ಯಾಜಿಕ್ ಆಗಿ ಸ್ಟಿಲ್ ನನ್ನ ಮೇಲೆ ಬ್ಲಾಕ್ ಮ್ಯಾಜಿಕ್ ಮಾಡ್ತಾ ಇದ್ದಾರೆ. ನೀವ್ ಹೇಳಿದ್ರಲ್ಲ, ಏನ್ ಗುರುಜಿ ಇದು ಸೂಟು ಕೋಟು ಹಾಕೊಂಡು ಒಂದ್ ದಿನಕ್ಕೆ 3 ಡ್ರೆಸ್, 3 ಪ್ರೋಗ್ರಾಮ್, ರೇಡಿಯೋದಲ್ಲಿ ಮಾತಾಡ್ತಿದ್ದೆ, ಟಿವಿಯಲ್ಲಿ ಮಾತಾಡ್ತಿದ್ದೆ, ಡಿಬೇಟ್ಗಳಿಗೆ ಹೋಗ್ತೇನೆ. ನೀವು ಕೇಳ್ತಿದ್ರಲ್ಲ, ಯಾವ್ದಾದ್ರು ಒಂದು ಗ್ರಹಣ ಬಂತು, ಅಲ್ಲೋ ಕುತ್ಕೊಂತಿದ್ವಿ, ಏನಕ್ಕೆ ಗ್ರಹಣ ಆಯ್ತು, ಏನಕ್ಕೆ ವೆಹಿಕಲ್ ಆಕ್ಸಿಡೆಂಟ್ ಆಯ್ತು, ಯಡಿಯೂರಪ್ಪನವ್ರು ಇಳಿತಾರ, ಇವ್ರು ಗೆಲ್ತಾರ, ಇವ್ರು ಬಸವರಾಜ ಬೊಮ್ಮಾಯಿ ಬರ್ತಾರ, ಇದೆಲ್ಲ ಡಿಬೇಟ್ ಅಲ್ಲಿ ಕಾಣಿಸ್ಕೊಂತ ಇದ್ರಿ. ಒಳ್ಳೆ ಹಿಂಗಾಗ್ಬಿಟ್ರಲ್ಲ ನೀವು ಬಿಗ್ ಬಾಸ್ ಇಂದ ಬಂದ್ಮೇಲೆ ಅಂದಲ್ಲ. ಆಗ್ಲೇ ಅನ್ಕೊಂಡೆ 24 ಬ್ರಾಂಚ್ 2007 ನಂದು ಕಾರ್ ವರ್ತ್ ಮಾತ್ರ 25 ಲಕ್ಷ 30 ಲಕ್ಷ, 1.5 ಕೋಟಿ 2 ಕೋಟಿ ಕಾರ್. ಒಂದೊಂದ್ ದಿನಕ್ಕೆ ಒಂದು ವಾಚ್, ಮಿನಿಮಮ್ ಒಂದ್ ತಿಂಗ್ 365 ದಿನ ರೋಲ್ಸ್ ಹಾಕಿಲ್ಲ ಅಂದ್ರು 30 ದಿನ ಒಂದೊಂದು ವಾಚ್ ಕಟ್ತಾ ಇದ್ದೆ ನಾನು. 31 ಡೇಸ್ ಅಂದ್ರೆ 31 ಡೇಸ್ ಒಂದು ವಾಚ್. ಸ್ಟಿಲ್ ಬೈ ಗಾಡ್ಸ್ ಟಚ್ ವುಡ್, ಸಿಲ್ವರ್ ಪ್ಲೇಟ್ ಅಲ್ಲೇ ಊಟ ಮಾಡ್ತೀನಿ, ರೋಲೆಕ್ಸ್ ವಾಚ್ ಕಟ್ಕೊಂಡಿದ್ದೀನಿ, ಎಲ್ಲ ಓಕೆ. ನನ್ನಂತವನ್ಗೆ ಯಾವಾಗ ಅನ್ಸಿದ್ ನನ್ಗೆ, ಜ್ಯೋತಿಷ್ಯ, ಸಂಖ್ಯಾಶಾಸ್ತ್ರ, ವಾಸ್ತುಶಾಸ್ತ್ರ ಕಲ್ತಿರೋ ನನ್ನನ್ನೇ ಹಿಂಗೆಲ್ಲ ಮಾಡ್ಬಿಟ್ರಲ್ಲ, ಇದಕ್ಕಿನ್ನ ಒಂದಿದೆ ಕಣ ಮಗ. ಮೊದ್ಲಿಂದ ನಾನು 25 ವರ್ಷದಿಂದ, ರಜನಿಕಾಂತ್ ಅವರು 18 ವರ್ಷದಿಂದ ಮಹಾವತಾರ್ ಬಾಬಾಜಿ ಹಿಮಾಲಯ ಕೇವ್ಸ್ ಹೋಗ್ತಾ ಇರೋದು. ನಾನು ಅವ್ರಿಗಿನ 7 ವರ್ಷ ಮುಂಚೆಯಿಂದ ಹೋಗ್ತಾ ಇದ್ದೀನಿ. ವರ್ಷಕ್ಕೊಂದ್ಸತಿ, ಅದು 2 ವರ್ಷಕ್ಕೊಂದ್ಸತಿ, 3 ವರ್ಷಕ್ಕೊಂದ್ಸತಿ ಆಗ್ಬಿಡ್ತಂಗೆ ಕಮ್ಮಿ ಆಗೋಯ್ತು. ಆಗ ನನಗೆ ರಿಯಲೈಸ್ ಆಯ್ತು, ನಾನು ಗುರುಗಳನ್ನ ಮರೆತೆ. ನನ್ ಶಾಸ್ತ್ರ ಇಟ್ಕೊಂಡೆ ನಾನು ಇದು ಸಾಕು ಅನ್ಕೊಂಡಿದ್ದೆ. ಯಂತ್ರ ಮಂತ್ರ ತಂತ್ರ ವಾಮಾಚಾರ ದಶಮಹಾವಿದ್ಯೆಗಳಲ್ಲಿ ಉಪಯೋಗಿಸಿ ಮಾಡೋದು
ಇದೆಲ್ಲ ಗುರುಗಳು ಹಂಗೆ ಬಂದ್ ಹೇಳಕ್ ಸ್ಟಾರ್ಟ್ ಮಾಡ್ಬಿಟ್ಟು ನಾನು ನಿನ್ನ ಹೇಳಿ ಇದನ್ನೆಲ್ಲ ಹೇಳಿದ್ರೆ ಒಪ್ಪಬೇಕಲ್ಲ. ಹ್ಮ್ ಅವತ್ತಿಂದಾನೇ ಜೈ ಸಿದ್ಧಿ ವಿನಾಯಕ, ಜೈ ಶರಬೇಶ್ವರ, ಜೈ ಮಹಾಕಾಳಿ, ಜೈ ಮಹಾವತಾರ್ ಬಾಬಾ, ಜೈ ಕಾದ್ರಿ ಲಕ್ಷ್ಮೀ ನರಸಿಂಹ ನನ್ನ ಮನೆ ದೇವ್ರು. ಹ್ಮ್ ಮನೆ ದೇವ್ರನ್ನ ಫಸ್ಟ್ ಕಟ್ಟಾಕ್ತಾರೆ. ಇವಾಗ ಫಸ್ಟ್ ಏನಂದ್ರೆ ನಿಮ್ ಮನೆ ದೇವ್ರೆ ನಿನ್ನ ಕಾಪಾಡೋ ಗಾರ್ಡಿಂಗ್ ಗಾರ್ಡ್. ಕರೆಕ್ಟ್. ಗಾರ್ಡಿಂಗ್ ಗಾರ್ಡ್ ಅವನೇ. ಅವನನ್ನ ಕಟ್ಟಾಕಿ ಎಲ್ಲ ಮಾಡ್ತಾರೆ ಅಂತ ಹೇಳ್ತಕ್ಕಂಥದ್ದನ್ನ ನಾನು ಸುಮ್ನೆ ನೆಗ್ಲೆಕ್ಟ್ ಮಾಡ್ಬಿಟ್ಟಿದ್ದೆ. ಸಾಕು ಬಿಡು. ಆಮೇಲೆ ನಮ್ಮಲ್ಲಿ ಗೊತ್ತಲ್ಲ ವಾಮಾಚಾರ ಅದು ಇದು ಅಂದ್ರೆ ಅದೊಂಥರ ದಾರಿನ ಹೇಳ್ದಲ್ಲ ನೆಗೆಟಿವ್. ನೆಗೆಟಿವ್. ಆಕ್ಚುಲಿ ಪಾಸಿಟಿವ್ ಸೈಡ್ ಅದು, ಒಳ್ಳೇದಕ್ ಮಾಡ್ಬೇಕು. ಹೌದು. ದೇಶ ಗೆಲ್ಬೇಕು ಅಂದ್ರೆ ಶತ್ರುಗಳನ್ನ ಇದ್ರಲ್ಲಿ ಸದೆ ಬಿಡ್ಬಿಟ್ಟು ಆಮೇಲೆ ಹೊಡೆಯಕ್ಕಾಗೋದು. ನಾನು ಹೇಳ್ದಲ್ಲ, ಒಬ್ಬ ಬಲಶಾಲಿಗೆ ಫಸ್ಟ್ ಚುಚ್ಚಿರ್ತೀವಿ, ಮತ್ತೆ ಅವ್ನು ನಮ್ಮನ್ನ ಹೊಡೆಯಕ್ ಬರ್ತಾನೆ ಅಂದ್ರೆ ಎಲ್ಲೆಲ್ಲ ಹೊಡಿಬಾರ್ದು. ಅವ್ನಿಗೆ ಫಸ್ಟ್ ಎಲ್ಲಿ ಚುಚ್ಚಿರ್ತೀವಿ ಅಲ್ಲಿ ಹೊಡಿಬೇಕು, ಅವಾಗಲೇ ಅವ್ನ್ ಕೆಳಗ್ ಬೀಳ್ಸಕ್ಕಾಗೋದು. ಆತರ ಶತ್ರುಗಳನ್ನ ಗೆಲ್ಲಕ್ಕೆ ಅವ್ನ್ ಶತ್ರು ಆಗಿರ್ತಾನೆ, ಅವ್ನ್ ತಿದ್ಕೊಳ್ಳಿಲ್ಲ ಅಂದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಏನ್ ನಮ್ಗೆ ಯುದ್ಧ ಮಾಡ್ಕೊಂಡ್ರದಕ್ಕೆ ಕೆಲ್ಸನಾ? ಕೃಷ್ಣನ್ ಬೇರೆ ಕೆಲಸ ಇಲ್ವಾ? ಕೃಷ್ಣನ್ ಬೇರೆ ಕೆಲಸ ಇಲ್ವಾ? ಏನ್ 3 ಹಳ್ಳಿ ಕೇಳಿದ್ರು ಕೊಡಲ್ಲ ಅಂತಾನೆ, 3 ಇಂಚ್ ಜಾಗ ಕೊಡಲ್ಲ ಅಂತಾನೆ. ಮತ್ತೆ ಅವ್ನ ಇನ್ನೇನ ಬದುಕಿರ್ಬೇಕು? ಹೊಡೆದ್ ಬಿಸಾಕ್ತಾನೆ. ಅವ್ನ್ ನಮ್ ಚಿಕ್ಕಪ್ಪ ಆಗಿದ್ರೇನು, ದೊಡ್ಡಪ್ಪ ಆಗಿದ್ರೇನು, ನಮಗ್ ಪಾಠ ಕಲ್ಸ್ಕೊಟ್ಟಿದ್ ಮೇಷ್ಟ್ರ ಆಗಿದ್ರೇನು, ಹೊಡೆದ್ ಬಿಸಾಕಿದ್ರು ಇಲ್ವಾ? ಹೊಡೆದ್ ಬಿಸಾಕಿದ್ರು ಇಲ್ವಾ? ಹೌದು. ಅವಾಗ ಭಗವದ್ಗೀತೆಗೆ ಮಾತ್ರ ನಿಮ್ಗೆ ಒಳ್ಳೇದು. ಈಗ ಜೈ ಶ್ರೀನಿವಾಸನ್ ಗುರುಜಿ ವಾಮಾಚಾರ ದಶಮಹಾವಿದ್ಯಲ್ಲಿ ಹೊಡೆದ್ ಬಿಸಾಕಣ ಅವನ್ನ, ಶತ್ರು ತಾನೆ ಅವನು ಅಂದ್ರೆ, ನೀವು ನನ್ನನ್ನ ಬೇರೆ ತರ ಪ್ರತಿಬಿಂಬಿಸ್ಬಿಟ್ರೆ ಅದು ಏನು ಒಡಿಸ್ಕೊಂಡು ನನಗೆ ನಿನ್ ಹೊಡೆದಿದ್ದಾನೆ, ನೀನ್ ಬಂದೆ, ನಾನು ಅವ್ನ್ ಹೊಡೆದಾಕದೆ ಅಂತ ಇಟ್ಕೋ. ಅಕ್ಷಯ್ ನೀನ್ ಹೊಡೆದಾಕಣ, ನೀನ್ ಬಂದೆ, ನನ್ನ ಹತ್ರ ಬಂದೆ, ನನ್ಗೇನೋ ಕೊಡ್ಬೇಕಂತ ಕೊಟ್ಟೆ, ನಾನು ಹೊಡೆದಾಕದೆ. ಇಲ್ಲಿ ನನ್ನನ್ನು ಹೊಡೆದ್ರಲ್ವಾ? ಹೌದು, ನನ್ನನ್ನು ಹೊಡೆದಿದಾರಲ್ಲ. ಯಾರು ಅಂತೇನಾದ್ರು ಗೊತ್ತಾಯ್ತು? ಇದೇ ಗೊತ್ತಾಯ್ತು. ಅವ್ರನ್ನೆಲ್ಲ ಕಳ್ಸ್ಬಿಟ್ಟಿದೀವಿ ಬಿಡಿ. ಅವ್ರನ್ನೆಲ್ಲ ಕಳ್ಸ್ಬಿಟ್ಟಿದೀವಿ ಬಿಡಿ. ಇನ್ನು ಕೆಲವರೆಲ್ಲ ಸ್ಟ್ಯಾಂಪ್ ಆಗಿದೆ, ಹೋಗ್ತಾರೆ ಬಿಡಿ. ಸೇಮ್ ಮಾಡಿದ್ದುನ್ನ ಮಾರಾಯ ಅಂತಾರೆ. ಆಮೇಲೆ ನಮ್ದೇನಂದ್ರೆ, ನಾವು ಕೃಷ್ಣನ್ ತರ ಅನ್ಯಾಯ ಆಗಿದೆ ಅಂತ ಬಂದ್ರೆ ಫಸ್ಟ್ ನ್ಯಾಯವಾಗಿ ಕೇಳ್ತೀವಿ. ನೋಡಪ್ಪ ಮಾಡ್ತಿರೋದು ಅನ್ಯಾಯ ಕಣ, ಅನ್ಯಾಯ ಬೇಡ ಕಣ, ಕೊಟ್ಬಿಡ. 100 ಕೋಟಿ ಕೊಡು ಅಂತ ಹೇಳಿಲ್ಲ ಕಣ. ಒಂದ್ 60 ಕೇಳ್ತಾ ಇದ್ದಾನೆ, ಕೊಟ್ಬಿಡ. 40 ನೀನ್ ಇಟ್ಕೊ. ಇಲ್ಲ ಕಣ, ಹೋದ್ರಲ್ಲ ಅವ್ನು ಬದುಕೋದಕ್ಕೆ ಕಷ್ಟ ಅಂತ ಒಂದ್ 25 ಕೊಟ್ಬಿಡ, 75 ನೀನ್ ಇಟ್ಕೊಳ. ಅದು ಕೊಟ್ಟಿಲ್ಲ ಅಂದ್ರೆ ಮತ್ತಿನೇನ್ ಮಾಡೋದು ಅಲ್ವಾ? ಅವ್ನ್ ಯಾರಾದ್ರೆ ಏನಂತೆ ಅಲ್ವಾ? ಹಂಗಿದ್ದಿದ್ರೆ ದ್ರೋಣಾಚಾರ್ಯ ಮೇಲೆ ಅದ್ ಹೆಂಗ್ರಿ ಬಿಡಕ್ಕಾಗುತ್ತೆ ನಾವು? ಅಶ್ವತ್ಥಮ್ಮನ್ ಹೆಂಗ್ರಿ ಬಿಡಕ್ಕಾಗತ್ತೆ? ಯಾಕ್ರಿ ಭೀಷ್ಮ ಹೆಂಗ್ರಿ ಬಿಡಕ್ಕಾಗತ್ತೆ ನಾವು? ನಮ್ ತಾತ, ಅಯ್ಯೋ ನಮ್ ಇವ್ರು, ನಮ್ ಚಿಕ್ಕಪ್ಪ, ನಮ್ ದೊಡ್ಡಪ್ಪ, ನಮ್ ಸ್ನೇಹಿತ, ನನ್ ಪ್ರಾಣ ಸ್ನೇಹಿತ. ಏನ್ ಅದಕ್ಕೆ ನಮ್ಮಲ್ಲಿ ದೇರ್ ಇಸ್ ಎ ವಾರ್, ಲವ್ ಅಂಡ್ ವಾರ್, ನೋ ಮೊರಲ್, ನೋ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಅಲ್ವಾ? ಆದ್ರೆ ಯುದ್ಧದಲ್ಲಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ತಂದಿಟ್ಟ, ಯಾವ್ದನ್ನ ಫಾಲೋ ಮಾಡಿಲ್ಲ ರೂಲ್ಸ್ ಅಲ್ಲಿ ಕೃಷ್ಣ. ಎಲ್ಲಾ ಫಾಲೋ ಮಾಡಿದಾನೆ. ಎಲ್ಲೋ ಒಂದ್ ಸ್ವಲ್ಪ ಅಲ್ಲಿ ಇಲ್ಲಿ ಆ ಟೈಮಿಗೆ ತಕ್ಕಂಗ್ ಹೊಡಿಲೇಬೇಕಲ್ವಾ? ಅಲ್ವಾ? ಸೊ ಅದ್ರಿಂದ ನಾನೇನ್ ಹೇಳ್ತೀನಿ ಅಂದ್ರೆ, ವಾಮಾಚಾರದಲ್ಲಿ ನೀವು ಫಿಕ್ಸ್ ಆಗ್ಬೇಕು. ಏನಂತ ಆದ್ರ ಫಿಕ್ಸ್ ಆಗೋವಾಗ ಖಂಡಿತವಾಗ್ಲು ಅಕ್ಷಯ್ ನನ್ನ ಹತ್ರ ಬಂದಿದ್ದಾನೆ, ಅವನು ನೊಂದಿದ್ದಾನೆ, ಅವನನ್ನ ನೊಂದೋಗಂಗ್ ಮಾಡಿದ್ದಾರೆ ಅನ್ನೋದು ಖಂಡಿತವಾಗ್ಲು ಆ ವಾಮಾಚಾರ ಮಾಡ್ತಕ್ಕಂಥ ಗುರುಗಳಿಗೆ ಗೊತ್ತಿರ್ಬೇಕು. ಇವನೇನಾದ್ರೂ ಕ್ರುಕ್ಕಾಗಿದ್ದು ಪಾಪ ಅವನು ಇವನಿಗೆ ಮೋಸ ಮಾಡೇ ಇಲ್ಲ, ಇವನ್ ಬಂದ್ಬಿಟ್ಟು ನನ್ ತಂದಿದ್ಬಿಟ್ಟು ಮಾಡ್ಬಿಟ್ವಿ ಅಂದ್ರೆ ಅದು ಅದಕ್ಕೆ ನಾವು ಅಕೌಂಟಬಿಲಿಟಿ ಕೊಡ್ಲೇಬೇಕು. ನಿಜ ತಾನೇ? ಇವಾಗ ನಿನ್ ಜಾಮೀನಾಗ ಕರ್ಕೊಂಡ್ ಬಂದಿರ್ತೀಯ, ಬಿಟ್ಟಿರ್ತೀವಿ, ಅವ್ನು ನೋಡೋಗ್ಬಿಟ್ಟಾದ್ರೆ ಯಾರು ನಡೀತಾರೆ? ನಿನ್ನೆ ಹಿಡಿಯೋದ. ಆಗ ನಿನ್ಗೊಂದ್ ಸ್ವಲ್ಪ ಪರಿಜ್ಞಾನ ಇರಬೇಕು, ಯಾರು ಜಾಮೀನ್ ಕೊಡ್ತಾ ಇದೀವಿ ನಾವು ಅಂತ. ರೈಟ್? ಕರೆಕ್ಟ್. ಯಾರು ಕೊಡ್ತಿದೀವಿ ಅಂತ. ಗುರುಜಿ, ಇವಾಗ ಸಿನಿಮಾ ಕನೆಕ್ಷನ್ ಬಂದ್ಬಿಡೋಣ, ಬಿಕಾಸ್ ಅದ್ ನನ್ಗೆ ಅವಾಗ್ಲಿಂದನೂ ಕಾಡ್ತಾ ಇದೆ. ನೀವು ಸ್ವಲ್ಪ ಹೇಳಿದ್ರಿ ನನ್ ಮೇಲೆ ಆಗಿದೆ. ನಂದು ಸಿನಿಮಾ ನಿಂತ್ಕೊ ವೀರ್ ಅಂತ ಸಿನಿಮಾ ನಿಂತು ಇವಾಗ 2nd ಎಡಿಷನ್ ಸ್ಟಾರ್ಟ್ ಆಯ್ತು, ನನ್ ಮುಗಿತಾ ಇದೆ. ಆಗ ಪೂಜೆಗಳು ಅಂತ ಬಂದ್ವಲ್ಲ ನೋಡಿ, ಕ್ಯಾಮ್ರಾಗೆ ದೃಷ್ಟಿ ತೆಗಿತಾರೆ. ಕೆಲವು ಸಾಯೋ ಸೀನ್ ಬಂತು ಅಂತ ಇಟ್ಕೊಳ್ಳಿ, ಒಂದ್ ಕುಂಬಳಕಾಯಿ ತೆಗಿತಾರೆ ದೃಷ್ಟಿ, ಹೀರೋಗಾಗ್ಲಿ ಯಾರಿಗಾಗ್ಲಿ. ಆಗ್ಲಿ ನೋಡಿದಿರಾ ನೀವು? ಹೌದೌದು. ಆಮೇಲೆ ಕೆಲವು ಬಾವಿ ಹತ್ರ ಒಂಥರ ಕಾಡಲ್ಲಿ ಸೀನ್ ತೆಗಿತಾರೆ. ತೆಗಿಯೋಗಿ ನಮ್ದು ಅಷ್ಟೇ, ನಮ್ ಸಿನಿಮಾದಲ್ಲಿ ಕಾಡಲ್ಲೆಲ್ಲ ತೆಗೆದಿದೀವಿ ಶೂಟ್. ಇದ್ರ ತಲೆ ಅದು ಕನಕಪುರ ರೋಡ್ ಇಂದ ಒಳಗಡೆ ಹಳ್ಳಿಗಳಿಗೆ ಅಲ್ಲೆಲ್ಲ ಫುಲ್ ಫಾರೆಸ್ಟ್ ತರ ಕಾಣ. ಅಲ್ಲೆಲ್ಲ ರಾತ್ರಿ 12 ಗಂಟೆಗೆ ಶೂಟಿಂಗ್. ಹೀರೋ ಇರ್ತಾನೆ, ಜೊತೆಲಿ ಕೋಆರ್ಡಿನೇಷನ್ ನಾನಿದ್ದೀನಿ. ಸಣ್ಣ ಹುಡುಗ ಬರ್ತಾನೆ, ಅವನು ಕ್ಯಾಮ್ರಾಗೆ ನಿಂಬೆಣ್ಣೆಲ್ಲ ತೆಗೆದು ಹಿಂಗ್ ಹೊಡೆದು ಹಾಕ್ಬಿಟ್ಟು ಶೂಟಿಂಗ್ ಮಾಡ್ತೀವಿ. ಎಷ್ಟು ಸೈನ್ಸ್ ಕ್ಯಾಮ್ರಾ ಎಷ್ಟು ಮುಂದುವರೆದಿದೆ, ಏನೇನ್ ಶಾರ್ಟ್ಸ್ ಇಡ್ತಾರೆ, ಏನನ್ನು ಕ್ರೇನ್ ಇಡ್ತಾರೆ, ಇಷ್ಟು ಇದ್ಕೊಂಡು ನಾವು ದೃಷ್ಟಿ ತೆಗೆದು ಹೋಗ್ತಾ ಇದೀವಿ. ಸಿನಿಮಾ ಇಂಡಸ್ಟ್ರಿಗೆ ನೀವು ಎಷ್ಟು ಪೂಜೆಗಳು ಮಾಡಿಸಿದ್ರು. ಸಾತ್ವಿಕ ಪೂಜೆ ಬೇರೆ, ಈ ಪೂಜೆ ಬೇರೆ ಅಲ್ವಾ? ನೀವು ಇವತ್ತು ಏನೇ ಹೇಳಿ, ನಾನು ಅಷ್ಟು ಕೊಡ್ತೀನಿ ಇಷ್ಟು ಕೊಡ್ತೀನಿ ಅಂತ ನೀವು ಚೆಕ್ ಅಲ್ಲಿ ಇದ್ರಲ್ಲಿ ಹೇಳಿ, ನಾಳೆ ಬರುತ್ತಂತೆ ನಾಡಿದ್ ಬರುತ್ತೆ ಅಂತ ಕ್ಯಾಶ್ ಹಂಗಿಟ್ಟು ಮಾತಾಡಿ ಟಕ್ ಅಂತ ನನ್ನ ಪಾರ್ಟಿಗೆ ಬಂದ್ಬಿಡ್ತಾನ ಅವನು. ಕರೆಕ್ಟ್. ಕ್ಯಾಶ್ಗೆ ಅಷ್ಟು ಬೆಲೆ. ಅದ್ರಲ್ಲಿ ಗೋಲ್ಡ್ ಕೊಡಿ ನೀವು, ಇನ್ನೂ ಬೆಲೆ. ಅದಕ್ಕೆ ಕರೆನ್ಸಿನ ಗೋಲ್ಡ್ ಕರೆನ್ಸಿ, ಗಾರ್ಡ್ ಕರೆನ್ಸಿ ಅಂತ ಕರೆದ್ರು. ಯಾವ್ದನ್ನ? ಗಾರ್ಡ್ ಕರೆನ್ಸಿ ಕಾಲ್ಡ್ ಆಸ್, ನೋನ್ ಆಸ್, ಡಿಸ್ಕ್ರೈಬ್ಡ್ ಆಸ್, ಡಿಫೈನ್ಡ್ ಆಸ್ ಗೋಲ್ಡ್.
ಆ ತರ ಈ ಬೈಪಾಸ್ ಮಾಡೋ ವಾಮಾಚಾರಕ್ಕಿರೋ ಶಕ್ತಿ. ನಾನ್ ಟೋಟಲಿ ದೊಡ್ಡ ಮನೆ ಮೇಲೆ ಬ್ಲಾಕ್ ಮ್ಯಾಜಿಕ್ ಆಗಿದೆ ಅಂತ ನಾನು ಅವತ್ತಿಂದ ನಾನು ಎಷ್ಟೋ ಸರಿ ನೋಡ್ಬಿಟ್ಟಿದ್ದೀನಿ. ಪುನೀತ್ ರಾಜ್ಕುಮಾರ್ ಜೊತೆ ಒಡನಾಟ ಇತ್ತು, ಋಷಿರಾಜ್ ಕುಮಾರ್ ಜೊತೆ ಅಷ್ಟಿಲ್ಲ, ಒಂದ್ 2-3 ಸತಿ ಭೇಟಿ ಮಾಡಿರ್ಬೋದು. ರಾಘವೇಂದ್ರ ರಾಜ್ಕುಮಾರ್ ಜೊತೆ ಒಡನಾಟ ಇತ್ತು. ಎಂತದ್ದು ರಾಘವೇಂದ್ರ ರಾಜ್ಕುಮಾರ್ ಅವ್ರ ಏಜ ಆತರ ಅವ್ರ ಆಗಕ್ಕೆ. ಪುನೀತ್ ರಾಜ್ಕುಮಾರ್ ಅವ್ರ ಏಜ ನನ್ಗೆ ಇವತ್ತು ಮೈ ಜುಮ್ ಅನ್ನತ್ತೆ. ನೀವೆಲ್ಲ ಕೆಲವು ದಕ್ಷಿಣೆಗೆಲ್ಲ ದುಡ್ಡು ಕೊಡುವಾಗ ಎಲ್ರು 500 ಕಡೆ ಈ ಕಡೆ ನೋಡ್ಬಿಟ್ಟು ಕೊಡ್ತಾರೆ, VIP ಯಾರ ಹತ್ರ ತೆಗೆದ್ಬಿಟ್ಟು ಹಿಂಗೆ ಎತ್ಬಿಟ್ಟು ಕಟ್ನ ಹಂಗೆ ಅರ್ಧ ಇಟ್ಬಿಟ್ಟು ಹಿಂಗೆ ಎತ್ಬಿಡೋರು. ನೀವು ನಂಬ್ತೀರಿ ಇವತ್ತು ಪುನೀತ್ ರಾಜ್ಕುಮಾರ್ ನಮ್ ಜೊತೆ ಇಲ್ಲ ಅಂದ್ರೆ? ಇನ್ನು ಇದಾರೆ ಅಂತ ನೋಡಿ, ಅಲ್ಲಿ ಕಣ್ಣಲ್ಲಿ ಬಂದ್ಬಿಡ್ತದೆ. ಎಂಥ ಅವ್ನು ಕುತ್ಕೊಂಡು ಮಾತಾಡ್ಲಿ, ಕನ್ನಡ ಇಂಡಸ್ಟ್ರಿಯಿಂದ ಯಾರೇ ಬರ್ಲಿ, RJ ಆಗ್ಬೋದು, ಆಂಕರ್ ಯಾರೇ ಬರ್ಲಿ, ನಾನ್ ಪುನೀತ್ ರಾಜ್ಕುಮಾರ್ ಹೆಸರು ಹೇಳಿದ ತಕ್ಷಣ ಹಂಗಂದೆ ಅಂತಾರೆ, ಹಿಂಗಂದೆ ಅಂತ. ಶಿವರಾಜ್ ಕುಮಾರ್ ಅವ್ರದ್ದು ಏನೋ 6 ಕಣ್ಣದಲ್ಲ ಆಯ್ತು. ಬ್ಲಾಕ್ ಮ್ಯಾಜಿಕ್ ಅನ್ನೋದು ನಮ್ಮಲ್ಲಿ ಹೇಳ್ತಾರೆ, ಕಣ್ಣು ಏಟು ಕಲ್ಲೇಟು. ಕಲ್ಲೇಟು ಏನ್ ಮಗ ಡ್ಯಾಮೇಜ್ ನಾನು ಕಂಡಿಡ್ಕೊಂಡ್ಬಿಡ್ಬೋದು, ಕಣ್ಣೇಟು ಅಷ್ಟಿರುತ್ತೆ. ಯಾಕಂದ್ರೆ ಏನ್ರಿ 60 ವರ್ಷ ಅದು ಹಿಂಗೆ ಒಳ್ಳೆ ಇರೋ ತರ ಇದ್ದಾರೆ ಅಂತಾರೆ. ಅದೆಲ್ಲ ಎಫೆಕ್ಟ್ ಆಗುತ್ತೆ. ಪಾಸಿಟಿವ್ ಇರ್ಬೋದು, ಅದು ನೆಗೆಟಿವ್ ಬಂದೇ ಬರುತ್ತೆ. ಹೌದು. ದರ್ಶನ್ ತುಗ್ದೀಪ್ ಹೆಂಗೆ ಯಾವ ತರ ಏನ್ ಬೋಲ್ಡ್ ಪರ್ಸನಾಲಿಟಿ. ಡೆವಿಲ್ ಅಂತ ಸಿನಿಮಾ, ಅದಕ್ಕೆ ನ್ಯೂಮರಾಲಜಿ ವರ್ಷನ್ ಅಲ್ಲಿ ಈ ಡೆವಿಲ್ ಆಮೇಲೆ D ಅನ್ನೋ ಅಕ್ಷರ ಸ್ವಲ್ಪ ಕಾಮನ್ ಆಗಿ ತೊಂದರೆ ಕೊಡುತ್ತೆ. ಆಮೇಲೆ ಟಾಕ್ಸಿಕ್ T, ಇವಾಗ ತಾಲಿಬಾನ್ T, ಟರ್ಕಿ, ಪ್ಯಾಲೆಸ್ಟೈನ್ P, ಪಾಕಿಸ್ತಾನ್ P. ಯಾವ ಅಕ್ಷರ ಈ DTM, FP, ಆಮೇಲೆ OZ. ಇದು 4 ಮತ್ತೆ 8 ಬರುತ್ತೆ ಗುರುಜಿ. 4, 7, 8 ಬರುತ್ತೆ. ಇನ್ ಮಿಕ್ಕಿದ ಅಕ್ಷರಗಳು ಸ್ವಲ್ಪ ಕೆಲವೇನೋ ಇಷ್ಟು ಮೋಸ ಇಲ್ಲ. ಈ ಅಕ್ಷರಗಳಲ್ಲಿ ಬರೋಷ್ಟು ಡೇಂಜರ್ ತಿಂಗಳು DTM, OZ, FP. ಇದ್ರಲ್ಲಿ ಬಂದಷ್ಟು ಡೇಂಜರಸ್ ಬೇರೆ ಇನ್ಯಾವ್ದ್ರಲ್ಲಿ ಬರಲ್ಲ. ಇನ್ ಮಿಕ್ಕಿದೆಲ್ಲ ಇದೆ, ಅಪ್ಸ್ ಇದೆ, ಡೌನ್ ಇದೆ, ಗೆದ್ದೋರು. ಈ ಅಕ್ಷರಗಳು ಮಾತ್ರ ಘಟಾನುಘಟಾನಿಗಳಿಗೆ ಸೂಟ್ ಆಗೋದು, ಬೇರೆಯವ್ರಿಗೆ ಯಾರು ಇಲ್ಲ. ಸೊ ಬ್ಲಾಕ್ ಮ್ಯಾಜಿಕ್ ಅನ್ನೋದು ನೋಡಿ, ಟಾಕ್ಸಿಕ್ ಅವ್ರು ಕಷ್ಟಪಡ್ತಾರೆ. ಕಾಂತಾರ ದೇವ್ರ ಸಿನಿಮಾ, ಒಬ್ಬ ಯಾರೋ ಹುಡುಗ ಕೂಡ ಅದೇನೋ ನದಿಯಲ್ಲಿ ಹೋಗ್ಬಿಟ್ಟ ಅಂತ. ಇಲ್ಲ ಅವ್ರ ಆಕ್ಟರ್, ತಮಿಳ್ ಆಕ್ಟರ್, 43 years old ಏನೋ ಹಾರ್ಟ್ ಅಟ್ಯಾಕ್ ಏನೋ ಆಯ್ತು ಅಂತ ಅಷ್ಟೇ. ಹೌದಾ? ಸಿನಿಮಾದಂತೂ ನನಗಂತೂ ಈ 2025 ಗಂಡು ಮಕ್ಕಳೇ ಜಾಸ್ತಿ ಎಫೆಕ್ಟ್ ಆಗ್ತಾ ಇದಾರೆ ಅಂತ ನೀವು ನೋಟಿಸ್ ಮಾಡಿದ್ರು ಇಲ್ವೋ? ಅಲ್ಲಿಗೆ ಬರೋಣ ಅಂತಿದೆ ಗುರುಜಿ. ಈಗ ಒಂದ್ ಕಡೆ ಆಕ್ಸಿಡೆಂಟ್ಸ್ ಆದ್ರೆ, ಇನ್ನೊಂದ್ ಕಡೆ ಸಿನಿಮಾ ಇಂಡಸ್ಟ್ರಿ ಆದ್ರೆ, ದಿನ ಇನ್ಸ್ಟಾಗ್ರಾಮ್ ಅಥವಾ ಸೋಷಿಯಲ್ ಮೀಡಿಯಾ ತೆಗೆದ್ರೆ ಹಳೆ ಬಾಯ್ ಫ್ರೆಂಡ್ ಜೊತೆ ಸೇರ್ಕೊಂಡು ಗಂಡನ್ಗೆ ಈ ತರ ಮಾಡಿದ್ರು. ಈ ಮೊನ್ನೆ ಬೇರಾಂಪುರಲ್ಲಿ ಆಯ್ತು, ಮೊನ್ನೆ ಇದ್ರಲ್ಲಿ ಮೇಘಾಲಯದಲ್ಲಿ ಆಯ್ತು. ದಿನ ಆಗ್ತಾನೆ ಇದೆ. ಏನ್ ಇದಕ್ಕೇನಾದ್ರು ಸಂಬಂಧ ಇದೆ ಅಥವಾ ಸುಮ್ನೆ ನಡೀತಾರೋ ಸೀರೀಸ್ ಆಫ್ ಈವೆಂಟ್ಸ್ ಅಂತ? 9ನೇ ಸಂಖ್ಯೆ ಅಂದ್ರೆ ಮಾರ್ಸ್, ಮಂಗಳ ಗ್ರಹ, ಅದಕ್ಕೆ ಕುಜಗ್ರಹ ಅಂತಾನು ಕರೀತಾರೆ. ಮಂಗಳ ಗ್ರಹದ ದೋಷ ಅಂತ ಅಂದಾಗ ನಮ್ಗೆ ನಗು ಬರುತ್ತೆ, ಮಂಗಳ ಅಲ್ವಾ ಅದಿಂಗ್ ದೋಷ ಅಂತ. ಕುಜ ದೋಷ ಅಂದಾಗ ನಮ್ಗೆ ಗೊತ್ತಾಗಲ್ಲ. ಕುಜ ದೋಷ ಅನ್ಬಿಡ್ತಾರೆ. ಮಂಗಳ ದೋಷ ಅಂದಾಗ ಮಂಗಳ ಅನ್ನೋದೇ ಪಾಸಿಟಿವ್ ಪದ ಇದೆ, ಇದ್ರಲ್ಲಿ ದೋಷ ಎಲ್ಲಿ ಬಂತು? ಅದೇ ಮಂಗಳ ಗ್ರಹಕ್ಕೆ ಇನ್ನೊಂದ್ ಹೆಸರು ಕುಜ. ಕುಜ ಅಂದ್ರೆ ಬ್ಲಡ್ ಶೆಡ್, ಯುದ್ಧ, ಕೋಪ, ಉನ್ಮಾದ, ಕೈ ಮಿಲಾಯಿಸೋದು, ಒಡೆದಾಟ, ಬಡದಾಟ, ಕಾದಾಟ, ಇದೆಲ್ಲದಕ್ಕೂನು ಯುದ್ಧ ಅಂದ್ರೆ ಒಂಥರ ಎಥಿಕ್ಸ್ ಯುದ್ಧ. ಗೊತ್ತಾಯ್ತು. ನಾರ್ಮಲಿ ಜಗಳ ಅನ್ಬೋದು. ಗುರುಜಿ, ಹಂಗಂದ್ರೆ ಈ ವರ್ಷ ಯಾರಿಗೂ ಮದ್ವೆ ಆಗ್ಬೇಡಿ ಅಂತ ಅಡ್ವೈಸ್ ಮಾಡ್ತೀರಾ ಅಥವಾ ಅದೇನ್ ಪ್ರಾಬ್ಲಮ್ ಆಗಲ್ಲ? ಅದು ಅವ್ರವ್ರ ಇಂಡಿವಿಜುವಲ್ ಆಗಿ ನೋಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಎಲ್ರಿಗೂ ಹೇಳ್ಬಿಟ್ರೆ ಆಗಲ್ಲ ಅಲ್ವಾ? ನಾನೇನಂದ್ರೆ ನಾರ್ಮಲಿ ಮಳೆಯಲ್ಲಿ ನೆನಿಬೇಡ್ರಪ್ಪ ಒಳ್ಳೇದು ಅಂತ ಹೇಳ್ತೀವಿ. ಕೆಲವ್ರು ಬಾಡಿ ಫಿಟ್ ಹಂಗಿರ್ತದೆ, ಅವನು ಮಳೆಲೆ ನೆನ್ಕೊಂಬಂದ್ ಮತ್ತೆ ತಣ್ಣೀರಲ್ಲೇ ಸ್ನಾನ ಮಾಡ್ಕೊಂಡು ಹೋಗ್ತಾನೆ. ಬಟ್ ಆದ್ರೆ ಒಂದು 10% ಜನ. ಬಟ್ ಮಿಕ್ಕಿದವ್ರಿಗೆ ನಾವು ಹಂಗೆ ಹೇಳಕ್ಕಾಗಲ್ಲ, ಇಂಡಿವಿಜುವಲಿ ನೋಡ್ಬೇಕು. ಆಮೇಲೆ ಇನ್ನೊಂದ್ ಏನ್ ಹೇಳ್ತೀನಿ ಅಂದ್ರೆ, ಮದುವೆ ವಿಷಯದಲ್ಲಿ ಇವತ್ತು ಎಲ್ಲಾ ಯಂಗ್ಸ್ಟರ್ಸ್ ನಾನು ನೋಡ್ತಾ ಇದೀನಲ್ಲ, ಎಲ್ಲ ಓಕೆ ಮದುವೆ ಯಾಕೆ ಅಂತ ಅವ್ರೀಗ ನಿಮಗ್ ಗೊತ್ತಿಲ್ಲ. ಹೌದೌದು, ನಾನು ಹೇಳ್ತೇನೆ ಎಲ್ಲ ಓಕೆ ಮದುವೆ ಯಾಕೆ. ಆಕ್ಚುಲಿ ಎಲ್ರು ಮದುವೆ ಆದ್ಮೇಲೆ ಎಷ್ಟು ಜನ ಮಕ್ಳು ಅಂತ ಕೇಳೋದು. ಇವಾಗ ಯಾವ ಲೆವೆಲ್ ಯಂಗ್ಸ್ಟರ್ಸ್ ಮದುವೆ ಏನಕ್ಕಾಗ್ಬೇಕು ಗುರು? ಮಕ್ಳು ಮಾಡ್ಕೊಳಕ್ಕೆ. ನಿಜ. ಯಾರು ನನ್ ಮಗ, ನನ್ 4th son is studying in 5th standard. ಅವನು ಹೇಳ್ದ ಇದನ್ನ. 5th standard ಯಾರೋ ಒಬ್ರು ಫೋನ್ ಮಾಡ್ತಾ ಇದ್ರು ಕ್ಲೈಂಟ್ ನನಗೆ, ಬಿಡಿ ಗುರುಜಿ ಮದ್ವೆ ಅಂತ ಅದಂತೆ. ಎಲ್ಲ ಓದ್ಕೊಂಡಿದ್ಯಾ, ಏನ್ ಸ್ಯಾಲ್ರಿ? 32 ಆಗ್ತಾ ಇದೆ. ಏನ್ ಮಗ ಅಂದ್ರೆ ಏನು ಅಂದ್ರೆ ಏನೋ ನಿರ್ವಿತ್ ಇವ್ರು ಹೆಂಗಂತ ಇದಾರೆ ಅಂದ್ರೆ, ಅಫ್ಕೋರ್ಸ್ ಈಸ್ ರೈಟ್ ಅಂದ ಅವನು. 5ನೇ ಕ್ಲಾಸ್ ಓದ್ತಾ ಇದ್ದೇನೆ, ನೀನ್ ಕೇಳದ್ನಲ್ಲ ನನ್ ಮಕ್ಕೆ ಅಂತ ನಾನ್ ಅನ್ಕೊಂಡು. ಯಾಕೆಂದ್ರೆ ಏನಕ್ ಬೇಕು ಮಕ್ಳು ಮಾಡ್ಕೊಳಕ್ಕೆ? ಫ್ರೆಂಡ್ ಇದ್ರೆ ಸಾಲ್ದ ಮಕ್ಳು ಮಾಡ್ಕೊಳಕ್ಕೆ ಅಂದ.
ಸ್ಟ್ಯಾಂಡರ್ಡ್ ಈ ತರ 5ನೇ ಕ್ಲಾಸು ಲೇ ಏನಾಯ್ತು ನಿನ್ಗೆ ನಿಮ್ ಇನ್ಫ್ಲೂಯೆನ್ಸ್ ಗುರುಜಿ. ನನ್ನ ಇನ್ಫ್ಲೂಯೆನ್ಸ್ ಅಯ್ಯೋ ಆಮೇಲೆ ನನ್ನ ಹೆಂಡತಿ ಕೇಳಿದೆ ಏನು ಅಂತ. ಅವ್ನು ಯಾರು ಫ್ಯಾನ್ ಗೊತ್ತಾ ನಿಮ್ಗೆ ಅಂತ. ಕ್ರಿಸ್ಟಿಯಾನೋ ರೊನಾಲ್ಡೋ. ಓಕೆ ಗೊತ್ತಾಯ್ತು. ಅವನು ಫುಟ್ಬಾಲ್ ಆಡ್ತಾನೆ. ಕ್ರಿಸ್ಟಿಯಾನೋ ರೊನಾಲ್ಡೋ ಅಂದಿದ ತಕ್ಷಣ ನನಗೆ ನಿಜವೇ ಮಕ್ಕಳು ಮಾಡ್ಕೊಳಕ್ಕೆ ಪಾರ್ಟ್ನರ್ ಇದ್ರೆ ಸಾಕು, ಲೈಫ್ ಪಾರ್ಟ್ನರ್ ಬೇಕಾಗಿಲ್ಲ. ಹೌದು ಹೌದು. ಅಲ್ಲ ಬಟ್ ಮ್ಯಾರೇಜ್ ಬೇಕಾಗಿಲ್ಲ ಮಕ್ಕಳು ಮಾಡ್ಕೊಳಕ್ಕೆ. ಬಟ್ ನಮ್ ಸಿಸ್ಟಮ್ ಹಂಗಿದೆ ಅಲ್ಲ. ಅಲ್ಲಲ್ಲ ಅವ್ನು ಅದನ್ನ ನೋಡ್ಬಿಡ್ತಾನೆ ಇವ್ನು ಹೇಳ್ತಾರದಿತ್ತು. ಹೌದು ಅದನ್ನ ತಾನೇ ನಮ್ಮವ್ರು 5ನೇ ಕ್ಲಾಸ್ ಹುಡುಗ ಅದನ್ನ ನೋಡ್ಕೊಂಡವನೇ ಅಂದ್ರೆ ಇನ್ನು ನೀವುಗಳು ನೋಡ್ತೀರನಪ್ಪ. ಹೌದು ನೋಡಿ ನೀವುಗಳು ಅದನ್ನ ತಾನೆ 5ನೇ ಕ್ಲಾಸ್ ಹುಡುಗನಿಗೆ ಅದು ಒಳದ್ ಬಿಡ್ತು. ಏನ್ ಹಾಳಾಗೋಗ್ಬಿಟ್ಟವನು ಅವನು. ಅವನ್ ಕೇಳೋದಷ್ಟೇ ಕಡೆಗೆ ನಾವ್ ಹೇಳ್ತೀವಲ್ಲೋ ನಮ್ ಸಂಪ್ರದಾಯ ಕಣು, ನಮ್ಮ ಶಾಸ್ತ್ರ ಕಣು. ನಾನು ನಿಮ್ಮಮ್ಮ ಮದುವೆ ಮಾಡ್ಕೊಳ್ದೆ ಇದ್ರೆ ನಿಮ್ಮ ಅಣ್ಣ ನೀನು ಎಲ್ಲ ಹೋಗ್ತಾ ಇದ್ವಾ? ಒಂದ್ ಕಮಿಟ್ಮೆಂಟ್ ಬೇಕಲ್ವೇ ನಾವು ಮದುವೆಗೆ. ಓಕೆ ಅಫ್ಕೋರ್ಸ್ ಒಂದ್ ಮದ್ವೆ ಡಿವೋರ್ಸ್ ಆಯ್ತು, 2ನೇ ಮದ್ವೆ ಇರುತ್ತೆ ಎಲ್ಲರ ಜೀವನದಲ್ಲಿ. ಹೌದು ಏನೋ ಇನ್ ಸ್ವಲ್ಪ ಟೈಮ್ ಸಿರಲ್ಲ ಅಂದ್ರೆ 2ನೇ ಮದ್ವೆನೂ ಡಿವೋರ್ಸ್ ಆಗ್ಬೋದು, 3ನೇ ಮದ್ವೆಗೆ ಹೋಗ್ಬೋದು. ಅದಕ್ಕೋಸ್ಕರ ಮದ್ವೆನೇ ಇಲ್ದೆ ಪಾರ್ಟ್ನರ್ ಜೊತೆ ಮಕ್ಳು ಮಾಡ್ಕೊಳ್ಳೋದು ಅಂದ್ರೆ ನೀನ್ ಒಬ್ರು ನೋಡಿರೋದ್ರಿಂದಾನೆ ಅಲ್ವಾ. ನಿನಗೂ ನನಗೂ ಫಾಲೋಯರ್ಸ್ ಮದ್ವೆ ಮಾಡ್ಕೊಂಡ್ರು ನನಗೆ ಫಾಲೋಯರ್ 3 ಜನ ಇದ್ರೆ ಪಾರ್ಟ್ನರ್ ಜೊತೆ ಸಂಸಾರ ಮಾಡಿ 3 ಜನ ಮಕ್ಕಳನ್ನ ಎತ್ತಿರೋ ಕ್ರಿಸ್ಟಿಯಾನೋ ರೊನಾಲ್ಡೋಗೆ ಎಷ್ಟಪ್ಪ ಫಾಲೋಯರ್ಸ್? ಎಷ್ಟು 500 600. ಅವಾಗ ಅವ್ನ್ ಮಾಡ್ರೆ ಹೇರ್ ಕಟ್ ಮಾಡ್ಕೊಳ್ಳುವಾಗ ಅವ್ನ್ ಟೈಪ್ ಅಲ್ಲಿ ಲೈಫ್ ಲೀಡ್ ಮಾಡ್ಬೇಕು ಅಂತ ಬರ್ತದೋ ಇಲ್ವೋ? ಹೌದು ದಟ್ ಈಸ್ ಕಾಲ್ಡ್ ಡಿಫೈನ್ಡ್ ಆಸ್ ಇನ್ಫ್ಲೂಯೆನ್ಸ್ ಅಲ್ವಾ. ಇನ್ಫ್ಲೂಯೆನ್ಸ್. ಆಮೇಲೆ ಸಿನಿಮಾಗಳು ಹೆಂಗಾಗಿ ತೆಗಿತಿದ್ರಿ ನೀವು? ನೀವುಗಳು ನಾವುಗಳು ನೋಡ್ತಿರೋ ಸಿನಿಮಾ ಹೆಂಗೆ ಅಂದ್ರೆ ಒಂದು ಲವ್ ಬ್ರೇಕಪ್ ಆಯ್ತು, ಬಂದ್ಲು ಪ್ರೀತಿಸ್ತಿದ್ಲು, ಅವನ್ ನೋಡಿದ್ರೆ ಅವನ್ ಫ್ರೆಂಡ್ ಜೊತೆನೆ ಸಿಕ್ಕಾಕೊಂಡ್ಬಿಟ್ಟ ರೆಡ್ ಹ್ಯಾಂಡ್ ಆಗಿ. ಅಯ್ಯೋ ನನ್ ಫ್ರೆಂಡ್ನೇ ಕರ್ಕೊಂಡ್ಬಂದು ನೀನ್ ಹಿಂಗ್ ಮಾಡ್ಬಿಟ್ಟ ರಾಕ್ಷಸ, ನಿನ್ ಜೊತೆ ಬೇಡ ಅಂತ ಬ್ರೇಕಪ್ ಮಾಡ್ಕೊಂಡ್ಬಿಟ್ಲು. ಅಫ್ಕೋರ್ಸ್ ಓಕೆ ಬ್ರೇಕಪ್. ನೆಕ್ಸ್ಟ್ ಏನಾದ್ರು ಮದುವೆಗೆ ಹೋಗ್ಬೇಕಾನೆ, ಪಾರ್ಟ್ನರ್ ಹೋಗ್ಬೇಕಾನೆ, ಬೇಡ ಕಣೆ ಅವ್ನ್ ಫ್ರೆಂಡ್ ಇನ್ನೊಬ್ಳು ಇರ್ತಾಳೆ, ಅವಳು ಫರ್ಟಿಲಿಟಿ ಸ್ಪರ್ಮ್ಸ್ ಡೋನರ್ ಇಲ್ಲಿ ಕೆಲಸ ಮಾಡ್ತಿರ್ತಾಳೆ. ಎಲ್ಲ ಸ್ಪರ್ಮ್ ಯಾರು ಬೇಕಾದ್ರೆ ಡೋನರ್ ಮಾಡ್ಬೇಕು ಮಗ, ಫ್ರೀ. ಹೌದು ಅಡ್ರೆಸ್ ಕೊಟ್ಟೆ ಬಿಟ್ಟೆ ಇಲ್ಲ ಪೇ ಮಾಡ್ತಾರ ಓಕೆ ಸಂತೋಷ. ಆಮೇಲೆ ಏನಾದ್ರು ಇದ್ರಲ್ಲಿ ನೋಡಿ ಒಳ್ಳೆ ಸೆಲೆಬ್ರಿಟಿ ಸ್ಪರ್ಮ್ ಅಂತ ಜಾಸ್ತಿ ಕೊಟ್ಟು ಆತರ ಎಲ್ಲ ಬಂದ್ರೆ ಪರವಾಗಿಲ್ಲ. ಹೌದು ಹೌದು ಆತರ ಇದೆ. ಯಾಕೆ ಒಬ್ಬ ಕ್ರಿಮಿನಲ್ ಇರಬಾರ್ದಾ? ಇರ್ತಂತಾನೆ ಕೊಟ್ಟೋಗಿರ್ತಂತಾನೆ, ಅವನೇ ನಿಮ್ಗೆ ಗೊತ್ತಿರ್ತಾನೆ ಕ್ರಿಮಿನಲ್ ಹಿಸ್ಟ್ರಿ ಅಂತ, ಟೆರರಿಸ್ಟ್ ಹಿಸ್ಟ್ರಿ. ಬಟ್ ಯೂಶಲಿ ಕೊಡ್ತಾರೆ ಅಲ್ಲ ಕೊಡ್ತಾರೆ, ದುಡ್ಡು ಕೊಡ್ತಾರೆ ಸ್ವಾಮಿ. ನಿನ್ ಸ್ಪರ್ಮ್ ಏನು ಅಂತ ಗೊತ್ತಾಗಬೇಕಲ್ಲ ಅಲ್ಲಿ, ನೀನ್ ಯಾರು ಅಂತ. ಓಕೆ ಆಮೇಲೆ ನಿನ್ನ ಹೆಸರು ಅವ್ರ ಹೆಸರು ಹೇಳಲ್ವಲ್ಲ. ಇದು RJ ಬ್ರೀಡು, ಇದು VJ ಬ್ರೀಡು, ಇದು ಸೂಪರ್ ಸ್ಟಾರ್ ಬ್ರೀಡು. ಬ್ಲಡ್ ಅಂಡ್ ಬ್ರೀಡ್ ಇದ್ದೇ ಇದೆ ತಾನೆ. ಹೌದು ಲ್ಯಾಬ್ರಡಾರು ಸಿಜ್ಜು ಇರೋವಾಗಿರಲ್ವಾ ಬ್ರೀಡು. ಆ ಬ್ರೀಡು ಅಲ್ಲಿ ಹೋದ್ಮೇಲೆ ಇಂಜೆಕ್ಟ್ ಮಾಡ್ತಾರೆ, ಇವ್ರದ್ದು ಅಡ್ರೆಸ್ ಕೊಡಲ್ಲ. ಒಬ್ಬ ಮಗು ಹುಟ್ಟದ್ಮೇಲೆ ಎಲ್ಲ ನಿಮ್ಮ ಅಪ್ಪ ಅಂದ್ರೆ ನಾನ್ ಟೆಸ್ಟ್ ಬೇಬಿ ಅಂತಾನೆ ಒಪ್ಕೊಳ್ಳಲ್ಲ ಅಂತಾರೆ. ಆಮೇಲೆ ನಮ್ಮಪ್ಪ ಇನ್ನೇನ್ ಮಾಡೋದು ಅಂತ, ನಮ್ಮಪ್ಪ ಇದ್ರಲ್ಲಿದ್ದಾನೆ ಸೇನೆಯಲ್ಲಿದ್ದಾನೆ ಅಂತಾನೆ, ನಮ್ಮಪ್ಪ ಸತ್ತೋದ ಅಂತಾನೆ, ಏನೇನೋ ಹೇಳ್ತಾನೆ ಪಾಪ ಹುಡುಗ. ಬೆಳೆದು ಎಷ್ಟು ಕಷ್ಟ ಆಗ್ಬಿಡ್ತದೆ. ಸಿನಿಮಾ ಐತೆ ಇದು. ಹೌದು ಯಾವ್ದಂತ ಗೊತ್ತಾಗ್ತಿಲ್ಲ ಬಟ್ ಇದೆ. ತಮಿಳ್ ಸಿನಿಮಾ ಕಾದಲಿಕ ನೇರ ಮೇಲೆ ಅಂತ ಜಯಂ ರವಿದು. ಹಳದಲ್ಲಪ್ಪ, ಏನ್ 1 ವರ್ಷ 2 ವರ್ಷ 1 ವರ್ಷ. ನಿತ್ಯ ಗೊತ್ತಾಯ್ತು. ಆಮೇಲೆ ಇವ್ನು ಫುಟ್ಬಾಲ್ ಪ್ಲೇಯರ್, ಅವ್ನು ಫುಟ್ಬಾಲ್ ಆಡ್ತಾ ಇರ್ತಾನೆ. ನೋಡಿದ್ರ ಬ್ಲಡ್ ಅಂಡ್ ಬ್ರೀಡ್ ಅಂತ ನಮ್ಮಲ್ಲಿ ಅದಕ್ಕೆ ಹೇಳೋದು. ನಮ್ಮಲ್ಲಿ ಇನ್ನೇನಕ್ಕೆ ದೊಡ್ಡವ್ರು ಹೇಳಿರೋದು, ತಾಯಂತೆ ಮಗಳು ನೂಲಂತೆ ಸೀರೆ ಅಂತಾನೆ. ಕರೆಕ್ಟಾ? ಕರೆಕ್ಟ್. ತಾಯಂತೆ ಮಗಳು ನೂಲಂತೆ ಸೀರೆ. ಯೋಗ ಆಗ್ಲಿ ರೋಗ ಆಗ್ಲಿ ನಮ್ಮ ತಾಯಿಯಂತೆ, ನಮ್ಮ ಹಿರಿಯರಿಂದ. ನನ್ ಮೂಗ್ ಹೆಂಗಿರುತ್ತೆ, ನಮ್ಮ ಅಪ್ಪನಗೂ ನನಗೂ ರಿಸಂಬ್ಲೆನ್ಸ್ ಇರ್ಲೇಬೇಕು ತಾನೆ. ಕಲರ್ ಸುಮ್ನೆ ನನ್ ಕಪ್ಪು ಬಿಟ್ಬಿಡ್ತೀನ, ಮೂಗ್ ಇಷ್ಟಪ್ಪ ಸುಮ್ನೆ ಬಂದ್ಬಿಡ್ತದ. ಹೌದು ನನ್ ಮಗನ್ ಗೊತ್ತಿರ್ತದೆ ಅಲ್ವಾ. ಆಗ ಯೋಗ ಆಗ್ಲಿ ರೋಗ ಆಗ್ಲಿ ಹೆಂಗ್ ಸುಮ್ನೆ ನನಗೆ ವೈಟ್ ಪ್ಯಾಚಸ್ ಬಂದ್ಬಿಡ್ತದೆ. ನಮ್ ತಾತ ಮುತ್ತಾತನ್ಗೆ ಯಾರಿಗೂ ಇರ್ಬೇಕು, ಸುಮ್ನೆ ಬಂದ್ಬಿಡ್ತದ ಶುಗರ್. ಇಲ್ಲ ನಮ್ಮ ಅಪ್ಪನಿಗೂ ಶುಗರ್ ಇತ್ತು ಸರ್, ನಮ್ಮ ಅಪ್ಪನಿಗೂ ಸ್ವಲ್ಪ ಪೈಲ್ಸ್ ಇತ್ತು ಸರ್, ಅದಿತ್ತು ಸರ್, ಏನೇನೋ ಇರ್ತದಲ್ಲ ರೋಗ ಯೋಗ. ಅದಕ್ಕೆ ಹೇಳಿದೆ ರೋಗ ಯೋಗ ಎಲ್ಲ ನನ್ ಮುತ್ತಾತಿಂದಾನೆ ಎಲ್ಲ ಬಳುವಳಿ ಮಗ. ಕರೆಕ್ಟ್. ನೋಡಿ ವಂಶಾವಳಿ ಅಂತಾರಲ್ಲ, ಅನುವಂಶೀಯತೆ, ವಂಶಾವಳಿ, ಹೆರಿಡಿಟರಿ ಅಂತಾರಲ್ಲ. ಸುಮ್ನೆನ ನಾನ್ ಮಾತಾಡ್ಬಿಡ್ತೀನಿ. ಹೌದು ಅಲ್ವಾ. ಬಟ್ ಇಲ್ಲಿ ಕಮ್ ಬ್ಯಾಕ್ ಗುರುಜಿ, ಅಂದ್ರೆ ಈ ವರ್ಷನೇ ಯಾಕೆ ಈ ತರ ಅಂದ್ರೆ ಇವಾಗ್ಲೇ ಹಿಂಗ ಆಗ್ತಾ ಇದೆ. ಮಾರ್ಸ್ ನಾನು ಹೇಳಿದೆ ಬ್ಲಡ್ ಶೆಡ್ಗೆ, ಆದ್ರೆ ಮಾರ್ಸ್ ಗಂಡು ಗ್ರಹ. ಗ್ರಹಗಳಲ್ಲಿ 3 ರೀತಿ ಇದೆ ಮಗ. ಹೌದು. ನಮ್ಮಲ್ಲಿ ಜೆಂಡರ್ ಅಲ್ಲಿ ಏನ್ ಹೇಳ್ತಾರೆ ಹೇಳಿ? ಫಸ್ಟ್ ಜೆಂಡರ್, ಸೆಕೆಂಡ್ ಜೆಂಡರ್, ಮೇಲು ಫಿಮೇಲು, ಥರ್ಡ್ ಜೆಂಡರ್ ಅಂತಾರೆ. ಅಲಿ ಗ್ರಹ, ಗಂಡು ಅಲ್ಲ ಹೆಣ್ಣು ಅಲ್ಲ. ಯಾವ್ದು ಗುರುಜಿ? ಗಂಡು ಅಲ್ಲ ಹೆಣ್ಣು ಅಲ್ಲ ಅನ್ನೋ ಗಂಡು ಗ್ರಹಗಳು ಬಂದು ಗುರು, ಮಂಗಳ. ಗುರು ಮಂಗಳ ಇವೆರಡು ಗ್ರಹಗಳು. ಸೂರ್ಯ, ಇವೆಲ್ಲ ಗಂಡು ಗ್ರಹಗಳು. ಇನ್ನು ಹೆಣ್ಣು ಗ್ರಹಗಳಲ್ಲಿ ಚಂದ್ರ, ಶುಕ್ರ,
ಆಮೇಲೆ ಶನಿ ಕೂಡ ಗಂಡು ಗ್ರಹನೇ. ಶುಕ್ರ ಚಂದ್ರ ಹೆಣ್ಣು ಗ್ರಹಗಳು, ರಾಹು ಕೇತು ನೆರಳಿನ ಗ್ರಹಗಳು. ಓಕೆ ಓಕೆ. ಬುಧ ಗ್ರಹ ಅಂತ ಒಂದಿದೆ ನೋಡಿ, ಅದು ಥರ್ಡ್ ಜೆಂಡರ್, ಗಂಡು ಅಲ್ಲ ಹೆಣ್ಣು ಅಲ್ಲ, ಮರ್ಕ್ಯುರಿ ಬುಧ ಗ್ರಹ ಅಂತಾರೆ. ಆಗ ನೋಡಿದ್ರ ಗ್ರಹ ಇವತ್ತು ನೀವು ಥರ್ಡ್ ಜೆಂಡರ್ ಅಂತ ಹೇಳ್ತಾ ಇರೋದು ಅದ್ಯಾಕೆ ಹಂಗ ಥರ್ಡ್ ಜೆಂಡರ್ ಬಂತಲ್ಲ, ಮಂಗಳ ಮುಖಿ ಅಂತ ತಂದಿದ್ದಾರೆ, ಥರ್ಡ್ ಜೆಂಡರ್ ಅಂತ ಬಂದಿದೆ. ಅವತ್ತು ನಾವು ಶಿಖಂಡಿ ಅಂದ್ವಿ, ಕರೆಕ್ಟಾ? ಕರೆಕ್ಟ್. ಯಾವತ್ತು ಹೇಳಿದೀವಿ ನೋಡಿ. ಆಮೇಲೆ ಏನ್ ಹೇಳಿದ್ರು ದ್ರೋಣಾಚಾರ್ಯರು, ನನ್ಗೆ ಗಂಡು ಅಲ್ಲ ಹೆಣ್ಣು ಅಲ್ಲ, ಒಬ್ರು ಯಾರು ಬಂದು ಯುದ್ಧ ಮಾಡಕ್ ಬರ್ತಾರ ಶಸ್ತ್ರತ್ಯಾಗ ಮಾಡ್ತೀನಿ ಅಂದ್ರು. ಕರೆಕ್ಟ್. ಅವಾಗ ನೋಡಿ ನಮ್ಮಲ್ಲಿ, ಅದಕ್ಕೆ ನಾನು ಹೇಳ್ತೀನಿ, ಹಳೆ ಬೇರು ಹೊಸ ಚಿಗುರು ಬಿಡ್ಕುಡಿದ್ರಪ್ಪ. ನಿಜ ತಾನೆ ಅಲ್ವಾ? ಇವತ್ತಿನ ತಕ್ಕಂಗ್ ಶರ್ಟ್ ಹಾಕೊಳ್ಳಿ, ಇವತ್ತಿಗೆ ತಕ್ಕಂಗ್ ಹಾಕಿ. ಅದಕ್ಕೋಸ್ಕರ ಪಂಚೆಗೂ ಶಲ್ಯಕ್ಕೂ ಔಟ್ಡೇಟೆಡ್ ಅನ್ಬಾರ್ದು. ಕೆಲವನ್ನ ಔಟ್ಡೇಟ್ ಮಾಡಿ ನಾನು ಬೇಡ, ನಾನೇ ಹೇಳ್ತೀನಲ್ಲ, ಔಟ್ಡೇಟ್, ಅಪ್ಡೇಟ್, ಅಪ್ಗ್ರೇಡ್. ಆಮೇಲೆ ನೀವ್ ಏನೇ ಮಾತಾಡ್ಬೇಕಂದ್ರು ಅಂಕಿ ಅಂಶಗಳ ಜೊತೆ ಮಾತಾಡು ಅಂದ. ನೋಡದಾ? ಫ್ಯಾಕ್ಟ್ಸ್ ಅಂಡ್ ಫಿಗರ್, ರೈಟ್. ರೀಸನ್ ಅಂಡ್ ಮ್ಯಾಟರ್. ಇಫ್ ದೇರ್ ಇಸ್ ಎ ರೀಸನ್, ಇಲ್ಲ ಅಂದ್ರೆ ಮ್ಯಾಟರ್ ಲಿಂದ ಆಗುತ್ತೆ, ಆಗಲ್ಲ. ಕಾಸ್ ಎಫೆಕ್ಟ್. ಆಗ ನಾನು ಏನೇ ಓದಿರ್ಬೋದು, ನಾನು MA ಸೋಷಿಯಾಲಜಿ ಓದಿದ್ದೀನಿ, 10,000 ಪುಸ್ತಕ ಓದಿದ್ದೀನಿ, ಅದೆಲ್ಲ ಇರ್ಬೋದು. ಅದಕ್ಕೋಸ್ಕರ ನಾನೊಂಥರ ಅಪ್ಗ್ರೇಡ್ ವರ್ಷನು, ನೋಡಿದ್ದನ್ನೆಲ್ಲ ಔಟ್ಡೇಟ್ ಮಾಡ್ತೀನಿ, ನೋಡಿದ್ದನ್ನೆಲ್ಲ ಅಪ್ಡೇಟ್ ಮಾಡ್ತೀನಿ ಅಂದ್ರೆ ತಪ್ಪಾಗುತ್ತೆ. ಅದಕ್ಕೊಂದು ಪ್ರೊಸೀಜರ್ ಇರುತ್ತೆ. ಅಳತೆ ಮೀರಿದ್ರೆ ಅಮೃತನೋ ವಿಷ ಅನ್ಬಿಟ್ರು. ಅದನ್ನ ನೀನ್ ಇಟ್ಕೊಂಡು ಹೋಗ್ಬೇಕು. ಕಾಸ್ ಅಂಡ್ ಎಫೆಕ್ಟ್, ರೀಸನ್ ಅಂಡ್ ಮ್ಯಾಟರ್, ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ ಕೊಟ್ಟೆ ನೀನ್ ಮಾತಾಡ್ಬೇಕು. ಸುಮ್ನೆ ಇವತ್ತು ತೃತೀಯ ಲಿಂಗ ಅಂತ ಹೇಳೋದಲ್ಲ, ಅವತ್ತು ಶಿಖಂಡಿಗೆ ಹೋಗೋದಲ್ಲ. ನೋಡಿ, ಅದಕ್ಕೆ ನನಗೆ ಆರ್ಟಿಕ್ಯುಲೇಟ್ ಮಾಡ್ತಕ್ಕಂತ ಒಂದು ಮನೋಭಾವ ಬರ್ಬೇಕು. ಆವಾಗ ಎಜುಕೇಶನ್ ಗಿವ್ಸ್ ದಟ್. ನೀವು ಎಲ್ಲಾ ಅಂಕಿ ಅಂಶಗಳನ್ನ, ಈ ಇತಿಹಾಸವನ್ನ ಮಾತಾಡ್ಕೊಳ್ತೀರ ಅಂದ್ರೆ ಇತಿಹಾಸ ಓದಿರ್ತೀರಿ. ಆದ್ರೆ ಇತಿಹಾಸ, ಹೌ ಹಿಸ್ಟ್ರಿ ರಿಪೀಟ್ಸ್, ಹಿಸ್ಟ್ರಿ ಎಷ್ಟೋ ಸರಿ ಚೀಟ್ ಮಾಡಿದೆ ನಮ್ಗೆ. ಇತಿಹಾಸನ ತಿರ್ಚಿ ಬರೆದಿರೋದು ಎಷ್ಟಿದೆ? ತುಂಬಾ ಇದೆ. ಆಗ ಹಿಸ್ಟ್ರಿ ರಿಪೀಟ್ಸ್ ಹೇಗೋ, ಹಿಸ್ಟಾರಿಕಲ್ ಈವೆಂಟ್ಸ್ ಆಲ್ಸೋ ರಿಪೀಟ್ಸ್. ಕರೆಕ್ಟ್ ಅಲ್ವಾ? ಓಕೆ. ಸೊ ಯು ಕಾಂಟ್ ಸೇ ಬ್ಲೈಂಡ್ಲಿ ಹಿಸ್ಟ್ರಿ ರಿಪೀಟ್ಸ್. sometime historical events will also repeat. ಓಕೆ. ಆ ರಿಪೀಟ್ ಆಗೋದಕ್ಕೆ ನಾವು ಹೆಂಗೆ ಪ್ರಿಪೇರ್ ಆಗಿದ್ದೀವಿ ಅನ್ನೋದು ಮುಖ್ಯ. ಆಗ ಸಿನಿಮಾ ಇಂಡಸ್ಟ್ರಿಗೆ, ಕರ್ನಾಟಕದ ಸಿನಿಮಾ ಇಂಡಸ್ಟ್ರಿಗೆ ಫಸ್ಟ್ ಮಾತಾಡ್ಕೊಳ್ಳೋಣ. ಖಂಡಿತವಾಗ್ಲೂ ಏಟ್ ಮೇಲೆ ಏಟೆ. ಹೌದು. ಈಗ 1 ವರ್ಷ 1.5 ವರ್ಷದಿಂದ ಬೀಳ್ತಾ ಇದೆ. ಈಗ 6 ತಿಂಗಳಲ್ಲಾದ್ರೆ ಏನೋ ಸುಧಾರಿಸುತ್ತ ಅಂತ ನೋಡಿದ್ರೆ, ಈ ವರ್ಷದಲ್ಲಿ ನಮಗೆ ದರ್ಶನ್ ತುಲ್ದೀಪ್ ಅವರು ಜೈಲ್ಗೆ ಹೋಗಿದ್ದು, ಆಮೇಲೆ ಬೇಲ್ ಮೇಲೆ ಇವಾಗಿರೋದು, ಅವ್ರ ಹೆಲ್ತ್ ಅಷ್ಟೊಂದು ಫಿಸಿಕಲ್ ಆಗಿ ಅವ್ರಿಗೇನು ಮಾಡೋದ್ ಕಷ್ಟ ಆಗ್ತಾ ಇರೋದು, ಆಮೇಲೆ ಶಿವರಾಜ್ ಕುಮಾರ್ ಅವ್ರ ಹೆಲ್ತ್ ಅಂತೂ ಒಬ್ಬ ಆರ್ಗನ್ನೇ ಚೇಂಜ್ ಮಾಡ್ಕೊಂಡ್ ಬರೋದು. ಆಮೇಲೆ ಯಾವ್ದೋ ಇಂಟರ್ವ್ಯೂನಲ್ಲಿ ಹೇಳ್ತಾನೆ, ಮ್ಯಾನ್ ಆಫ್ ಸರ್ಜರಿ ನಾನು ಅಂತ. ಮ್ಯಾನ್ ಆಫ್ ಸರ್ಜರಿ ಅಂತ. ಸರ್, ತಲೆಗಾಗಿದೆ, ಹೃದಯಕ್ಕಾಗಿದೆ, ಇವಾಗ ಈ ಆರ್ಗನ್ ಬೇರೆ ಆಗಿದೆ ಹೊಟ್ಟೆಗೆ, ಇನ್ನು ಕಾಲ್ ಕೆಳಗಡೆ ಅದ್ ಎಷ್ಟಾಗಿದೆಯೋ ದೇವ್ರಿಗೆ ಗೊತ್ತು ಅಂತ. ಬೈ ಟಚ್ವುಡ್ ಬೈ ಗಾಡ್ಸ್ ಏನಂದ್ರೆ, ಅದಕ್ಕೆ ಹೇಳ್ತೀವಲ್ಲ, ಯೋಗ ಆಗ್ಲಿ ರೋಗ ಆಗ್ಲಿ ಅಲ್ಲಿಂದ ಬರ್ಬೇಕು ಅಂತ. 62 ವರ್ಷ ಆದ್ರೂ ರಾಜ್ಕುಮಾರ್ ಮಗ ಅಲ್ವಾ, ಹಂಗಿದಾರೆ ಈಗಲೂ ಅಲ್ವಾ? ಹೌದು. ಏನ್ರಿ ಮೊನ್ನೆ ಆಪರೇಷನ್ ಸರ್ಜರಿ ಎಲ್ಲ ಮಾಡ್ಕೊಂಡ್ ಬಂದ್ ಆಡಿದ್ ಡ್ಯಾನ್ಸ್ ಅಲ್ವಾ? ಅದಕ್ಕೆ ಹೇಳ್ತೀವಿ ನಾವು ಬ್ಲಡ್ ಅಂಡ್ ಬ್ರೀಡ್ ಅಂತ. ಅದಕ್ಕೆ ಬ್ಲಡ್ ಅಂಡ್ ಬ್ರೀಡ್ ನ ಬಿಟ್ಕೊಟ್ಬಾರ್ದು ನೀವು ಯಾವತ್ತೇ ಆಗ್ಲಿ. ನಮ್ಮ ಹೆಮ್ಮೆನೆ ನಮ್ಮ ಬ್ಲಡ್ ಅಂಡ್ ಬ್ರೀಡ್. ಅದು ಏನಾದ್ರೂ ಸರಿ, ಅದು ಯಾವ್ದೇ ಆಗ್ಬೋದು. ತಮಟೆ ಹೊಡೆಯೋದಾಗ್ಬೋದು, ಡೋಲ್ ಹೊಡೆಯೋದಾಗ್ಬೋದು, ಮಾತಾಡೋದಾಗ್ಬೋದು, ಜನಪದ ಹಾಡು ಹೇಳೋದಾಗ್ಬೋದು. ನೀವ್ ಏನ್ ಕೆಲಸ ಮಾಡಿದ್ರು ಆ ಕೆಲಸ ಬ್ಲಡ್ ಅಂಡ್ ಬ್ರೀಡ್. ನಿಮ್ ತಂದೆಯವ್ರ ಹತ್ರ, ನಿಮ್ ತಾತನ ಹತ್ರ, ಮುತ್ತಾತನ ಹತ್ರ ನಾವು ಬಳುವಳಿಯಾಗಿ ತಗೊಂಡ್ಬಂದಿರೋದು. ಕರೆಕ್ಟ್. ಅದು ನಮ್ಮ ಬಳುವಳಿ, ಅದು ನಮ್ಮ ಹೆಮ್ಮೆ. ಇದನ್ನ ನಾವು ತಿಳ್ಕೊಂಡು ಹೋಗ್ಬೇಕು. ಅದೇ ಬರೋದು ಪುರಾತನ ಸನಾತನ. ಬರೋವಾಗ ಸ್ವಲ್ಪ ಮಿಸ್ಟೇಕ್ ಬಂದ್ಬಿಡ್ತದೆ ಕೆಲವೊಮ್ಮೆ, ಅಲ್ವಾ? ಅಲ್ಲಲ್ಲಿ ನೋಡ್ರಿ, ಬದಲಾಯಿಸ್ತೀನಿ ಅಂತ ಹೋಗ್ಬೇಡ್ರಿ, ತಿದ್ದುಪಡಿ ಮಾಡ್ಕೊಳ್ರಿ ಸಾಕು. ಇವತ್ತೇನ್ ಗೊತ್ತಾ, ಎಲ್ರು ಏನಾದ್ರೂ ಒಂದು ಹೊಸ ರೂಲ್ ತಂದ್ರೆ ಅಂದ್ರೆ ಬದಲಾವಣೆ ತರ್ತಾ ಇದ್ರಿ. ನೋ, ಇದು ತಿದ್ದುಪಡಿ. ತಿದ್ದುಪಡಿ ಅಂದಾಗ ನಿಮ್ಗೆ ಈಗೂ ಬರಲ್ಲ ಅಲ್ವಾ? ಅಪ್ಡೇಟ್ ವರ್ಷನ್ ಬರ್ತಾ ಇದ್ದಾರೆ ಅಂತ. ಬದಲಾವಣೆ ಅಂದಾಗ ನಾನೇನ್ ಹೇಳ್ತೀನಿ ಅಂದ್ರೆ, ಸೀರೆ ತುಂಬಾ ದೊಡ್ಡದು. ನಮ್ಮ ಭಾರತ ದೇಶಕ್ಕೆ, ದಕ್ಷಿಣ ಭಾರತಕ್ಕೆ ಸೀರೆ ಅನ್ನೋದು ಹೆಣ್ಣು ಮಕ್ಕಳಿಗೆ ದ ಅಲ್ಟಿಮೇಟ್ ಡ್ರೆಸ್. ಆದರೆ ಬೇರೆ ಡ್ರೆಸ್ ನೆಲ್ಲ ನೀನ್ ಅಲ್ಲಗಳದ್ ಬಿಡು ಅಂತ ನಾನು ಹೇಳ್ತಿಲ್ಲ. ಅದೇ ರೀತಿ ಬೇರೆ ಡ್ರೆಸ್ ಎಲ್ಲ ಹಾಕೊಂಡು ಸೀರೆನ ಮಾತ್ರ ನೀನ್ ಸುಟ್ಟಾಕ್ಬಿಡ್ಬೇಡ. ಆಮೇಲೆ ರೈಟ್, ನಾನು ಸೀರೆ ಅಲ್ಟಿಮೇಟ್ ಡ್ರೆಸ್ ಅಂತ ನಾನು ಕೋಟ್ ಮಾಡ್ಕೊಂತಿದ್ರು, ವೈಯಕ್ತಿಕವಾಗಿ ಸೀರೆ ಕುಪ್ಸ ಅಲ್ಟಿಮೇಟ್ ಡ್ರೆಸ್ ಅಂತ ನಾನು ಕೋಟ್ ಮಾಡ್ಕೊಂತಿದ್ರು ಕೂಡ ಬೇರೆ ಡ್ರೆಸ್ಗಳನ್ನ ಅಲ್ಲಗಳಿಬಾರ್ದು. ಅದ್ರಲ್ಲಿ ನಾನಿದ್ದೀನಿ, ಹಳೆ ಬೇರು ಹೊಸ ಚಿಗುರು ಅಂತ. ಆದ್ರೆ ನಾನು ಯುವಕರಲ್ಲಿ ಏನ್ ಕೇಳ್ಕೊಳ್ತಿದೀನಿ ಅಂದ್ರೆ, ನೀನು ಹೊಸ ಚಿಗುರನ್ನ ಇಟ್ಕೊಂಡು ಹಳೆ ಬೇರ್ನ ಸುಟ್ಟಾಕಕ್ ಹೋಗ್ತಾ ಇದೆಯಲ್ಲ, ಅದು ತಪ್ಪು. ದಿಸ್ ಈಸ್ ದ ಡ್ರೆಸ್, ಮಾಡರ್ನ್ ಡ್ರೆಸ್. ಆ ಡ್ರೆಸ್ ನಾನು ಸುಟ್ಟೆ ಹಾಕ್ಬಿಡ್ತೀನಿ ಅಂದ್ರೆ ತಪ್ಪು. ಇಟ್ಕೋ, ಪ್ಯಾರಲಲ್ ಆಗಿ ಇಟ್ಕೋ.
ಹ್ಮ್ ಬೇಕಾಗ್ತದೆ. ಹೌದು ಅಜ್ಜನ ಮುತ್ತಜ್ಜನ್ನೆಲ್ಲ ಕೊಂದಾಕ್ಬಿಡ್ತೀನಿ ಅಂದ್ರೆ ಏನ್ ಎಕ್ಸ್ಪೀರಿಯನ್ಸ್ ನಮ್ಗೆ ಬರ್ತದೆ ಕರೆಕ್ಟ್. ಅಲ್ವಾ? ಹ್ಮ್ ಅಜ್ಜ ಮುತ್ತಜ್ಜ ಯಾವತ್ತೂ ಅಷ್ಟೇ ಜ್ಞಾನಿ ಅನ್ನೋ ಪದಾನೇ ಫಸ್ಟ್ ಬಂದಿದ್ದು, ವಿಜ್ಞಾನಿ ಬಂತ ಫಸ್ಟ್. ಜ್ಞಾನಿ ಅನ್ನೋ ಅಜ್ಜನಿಗೆ ಹುಟ್ಟಿದ ವಿಜ್ಞಾನಿ ಮೊಮ್ಮಕ್ಕಳು ನಾವು. ಹೌದು. ಜ್ಞಾನ ಫಸ್ಟ್ ವಿಜ್ಞಾನ ಫಸ್ಟ್ ನೀನ್ ಹೇಳಪ್ಪ. ಜ್ಞಾನ ಫಸ್ಟ್ ಆಮೇಲೆ ವಿಜ್ಞಾನ. ಎಸ್ ಅಲ್ವಾ? ಅದಕ್ಕಾದ್ರೂ ಒಂದು ಸೀನಿಯಾರಿಟಿ ನಮ್ಮಲ್ಲಿ ಏನೇ ಆಗ್ಲಿ, ನೀನು ಲಾಯರ್ ನಾನು ಲಾಯರ್, ಹ್ಮ್ ನನಗೇನಕ್ಕೆ ನೀನ್ ಸ್ವಲ್ಪ ಬೆಲೆ ಕೊಡ್ತೀಯ ಅಂದ್ರೆ ನಮ್ ಸೀನಿಯರ್. ಹ್ಮ್ ನಾನು 3 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಇವ್ರ ಹತ್ರ 1.5 ವರ್ಷ ಇದ್ದೆ, ಈಗ ಇಂಡಿಪೆಂಡೆಂಟ್ ಆಗಿ 1.5 ವರ್ಷದಿಂದ ಮಾಡ್ತಾ ಇದ್ದೀನಿ. ಹ್ಮ್ ಬಟ್ ಇವರು 30 ವರ್ಷ ಸೀನಿಯರ್, ಅದಕ್ಕೋಸ್ಕರ ಈ ಕೆಲವು ಕೇಸ್ ನಾನು ತಗೊಂಡೆ, ವಕಾಲತ್ ನಾನು ಹಾಕಿದೆ. ಹ್ಮ್ ಕೊಟ್ಟಿದ್ ಯಾರಿಗೆ? ಸೀನಿಯರ್ಗೆ. ಸೀನಿಯರ್ ಇಲ್ಲಿ ಈಗೋ ಬರಲ್ಲ. ನೀನು ಸೀನಿಯರ್ ಜೂನಿಯರ್ ಅಂತ ನೋಡಿದಾಗ ಈಗೋ ಬರಲ್ಲ. ಕರೆಕ್ಟ್. ಇವನು ನಮ್ಮ ಅಜ್ಜ, ಅವ್ನು ನೀಟ್ಲಿ ಡ್ರೆಸ್ಸೋ ಇಲ್ಲ ಸಿಂಪಲ್ ಡ್ರೆಸ್ಸೋ, ಅವ್ನ್ ಸಿಂಪಲ್ ಒಂದ್ ಪಂಚೆ ಉಡ್ತಾನೆ, ಯಾವ್ದೋ ಒಂದ್ ಶರ್ಟ್ ಹಾಕ್ತಾನೆ, ಒಂದ್ ಜುಬ್ಬ ಪೈಜಾಮ ಹಾಕ್ತಾನೆ, ತಲೆಗೇನೋ ಒಂದು ಕಟ್ತಾನೆ, ಆದ್ರೆ ಅವ್ನು ನಮ್ಮ ಅಜ್ಜ. ರೈಟ್. ಅವ್ನ್ ನಮ್ಮ ಅಜ್ಜ. ಅದನ್ನ ನಾವು ಅಲ್ಗಳು, ಅದಕ್ಕೆ ಜ್ಞಾನ ಅನ್ನೋದು. ಜ್ಞಾನ ದೊಡ್ಡದು. ನಮ್ಮಲ್ಲಿ ಏನ್ ಹೇಳ್ತಾರೆ, ದೊಡ್ಡದು ಯಾವ್ದು? ಜ್ಞಾನ ದೊಡ್ಡದು. ಅದಕ್ಕೆ ನಮ್ಮಲ್ಲಿ 10 ಕಡೆ ಓಡಾಡಿರೋರ್ ಮಾತು ಕೇಳ್ಬೇಕು, 10 ತಿಳ್ಕೊಂಡ್ರವ್ರ ಬಗ್ಗೆ ಕೇಳ್ಬೇಕು, ಸ್ವಂತ ಬುದ್ಧಿ ಆದ್ರೂ ಇರ್ಬೇಕು ಅಂತ. ಕರೆಕ್ಟ್. ಆಗ ಬ್ಲಾಕ್ ಮ್ಯಾಜಿಕ್ ಅನ್ನೋದು ಕನ್ನಡ ಇಂಡಸ್ಟ್ರಿಗೆ, ಆಮೇಲೆ ಕನ್ನಡ ಇಂಡಸ್ಟ್ರಿ ಜೊತೆಗೆ ಪರ್ಸನಲ್ ಆಗಿ ಆಗ್ಬಿಟ್ಟಿದ್ಯಲ್ಲ. ಹೌದು. ನಾನು ದೊಡ್ಡ ಮನೆಯವ್ರದ್ದು ಬಗ್ಗೆ ಹೇಳಿದೆ, ಪುನೀತ್ ರಾಜ್ಕುಮಾರ್ ಅವ್ರದ್ದು ಹಿಂಗಾಯ್ತು, ಇವ್ರದ್ದು ಹಿಂಗಾಯ್ತು ಅಂತ. ದರ್ಶನ್ ತುಗ್ದೀಪ್ ಅವ್ರ ಮೇಲೆ ಆಗಿದೆ. ದರ್ಶನ್ ತುಗ್ದೀಪ್ ಅವ್ರ ಮಿಸಸ್ ಕಾಮಕ್ಕೆಗೆ ಹೋಗಿ ಬಂದ್ರು, ಕರೆಕ್ಟ್ ಕರೆಕ್ಟ್. ಆಮೇಲೆ ದರ್ಶನ್ ತುಗ್ದೀಪ್ ಮಡೇಕಾವ್ಗೆ ಹೋಗಿ ಬಂದ್ರು, ಕರೆಕ್ಟ್. ಈವನ್ ಪೊಲಿಟಿಕ್ಸ್ಗೆ ಹೇಳ್ತೀನಿ, ಸಿದ್ದರಾಮಯ್ಯ ಅವ್ರ ಮೇಲೆ ಬ್ಲಾಕ್ ಮ್ಯಾಜಿಕ್ ಆಗಿದೆ. ಸಿದ್ದರಾಮಯ್ಯ ಅವ್ರು ಹೋದ 5 ವರ್ಷಕ್ಕೆ ಏನಂತ ಹೇಳ್ತಿದ್ರು ಗೊತ್ತಾನೆ ಅವ್ರನ್ನ? ಹುಲಿ. ಹೌದು ಹುಲಿಯಾ? ಏನೇನ್ ಹೇಳ್ತಾ ಇದ್ರು? ಹೌದು. ಏನ್ ಸ್ಟ್ರೈಟ್ ಫಾರ್ವರ್ಡ್. ಇವಾಗ ಏನ್ ಹೇಳ್ತಾ ಇದ್ದಾರೆ? ಬಿದ್ರು, ಆಕ್ಸಿಡೆಂಟ್ ಆಯ್ತು, ಕಾಲೇನೋ ಇದಾಯ್ತು. ವೀಲ್ ಚೇರ್ ಅಲ್ಲಿ ಯಾವತ್ತರ ನೀವು ಸಿದ್ದರಾಮಯ್ಯ ನೋಡಿದ್ರಾ? ಸ್ಟಿಕ್ ಇಟ್ಕೊಂಡ್ ನೋಡಿದ್ರಾ? ರಾಜಕಾರಣದ ಮೇಲೆ ಬ್ಲಾಕ್ ಮ್ಯಾಜಿಕ್ ಆಗಿದೆ. ನಾನ್ ನಿಮ್ಗೆ ಹೇಳಕ್ ಬಂದಲ್ಲ, ಟ್ರಂಪ್ ಬಂದಿದ್ದೆ ಈ ಸತಿ ದೊಡ್ಡ ನೈಟ್ ಮೇರ್ ಎಲ್ರಿಗೂ. ಕಮಲಾ ಹ್ಯಾರಿಸ್ ಅಂತ ತಾನೇ ಅನ್ಕೊಂಡಿದ್ರು. ಕಾಮಾಖ್ಯದಲ್ಲಿ ಟ್ರಂಪ್ ರಿಲೇಟೆಡ್ ಅಲ್ಲಿ ತಾಂತ್ರಿಕದ ಮಾಡಿನೇ ಬಂದಿರೋದು. ಅದಕ್ಕೆ ಇವಾಗ ಅವ್ರು ಆಪೋಸಿಟ್ ಮಾಡ್ತಿರೋದ್ರಿಂದಾನೇ ಇವಾಗ ಅವ್ರ ತಲ್ಕೆಟ್ ಏನೇನೋ ಮಾಡ್ತಾವ್ರೆ. ಇದಕ್ಕೆ ತುಂಬಾ ಜನ ಪ್ರಾಬ್ಲಿ ವ್ಯೂವರ್ಸ್ ಡಿಬೇಟ್ ಮಾಡ್ತಾರೆ, ಬಟ್ ವಿ ಲೀವ್ ಇಟ್ ಟು ದಟ್. ಅಲ್ಲ ಮಾಡ್ಲಿ. ನಾನೇನ್ ಹೇಳ್ತೀನಿ ಅಂದ್ರೆ, ನಾನು ಒಂದಂತೂ ನಿಮ್ಗೆ ಹೇಳಿದೆ, ನಿಮ್ಮ ಅಕೌಂಟ್ ನಂಬರ್ ಕೊಟ್ರೆ ₹1 ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಅಂದೆ. ನನಗೆ ಬೇಕಾಗಿದ್ದು ಸಿಕ್ಕಾಪಟ್ಟೆ ಡೀಟೇಲ್ಸ್ ಅಲ್ಲ. ರೈಟ್. ನಿಮ್ದು, ನಿಮ್ ತಾತಂದು, ನಿಮ್ಮ ಮುತ್ತಾತಂದು, ಎಲ್ರದ್ದು ಹೆಸರು, ಅಡ್ರೆಸ್, ಫೋನ್ ನಂಬರ್, 150 ಪೇಪರ್ ಕೇಳಿಲ್ಲ ನಾನು. ಐ ಡಿಡೆಂಟ್ ಆಸ್ಕ್ ಯು 108 ಡಾಕ್ಯುಮೆಂಟ್ಸ್. ಐ ಆಸ್ಕ್ ಜಸ್ಟ್ ಯುವರ್ IFSC code, your account number, the branch. Finish. And I asked only one time password. I can stolen your whole amount. ಹೌದು ಹೌದು. ಇದನ್ನ ಒಪ್ತಿರೋ ನಿನ್ಗೆ ನಾನು ಹೇಳ್ತಿದ್ದೀನಲ್ಲ, ಅದು ಒಂದ್ ಕಾಲದಲ್ಲಿ ನನಗೆ ಕಷ್ಟ ಆಗ್ತಾ ಇತ್ತು. OTP ಇಲ್ಲ, ಆಗ ಒನ್ ಟೈಮ್ ಪಾಸ್ವರ್ಡ್ ಕಾನ್ಸೆಪ್ಟ್ ಇಲ್ಲ, ಆಮೇಲೆ ಮನಿ ಟ್ರಾನ್ಸ್ಫರೆನ್ಸ್ ಇಲ್ಲ, IFSC ಕೋಡ್ ಇಲ್ಲ, IMPS ಇಲ್ಲ, RTGS ಇಲ್ಲ. ಇದೆಲ್ಲ ಇಲ್ದಿದ್ದಾಗ ನಿಮಗ್ ಬಂದಾಗ ಮಾತ್ರ ಪಟ್ ಅಂತ ಒಪ್ಕೊಂಡ್ಬಿಡ್ತೀರಾ. ನಾವ್ ಹೇಳ್ದಾಗ ಮಾತ್ರ ದಿಸ್ ಇಸ್ ಫಿಲಾಸಫಿ, ದಿಸ್ ಇಸ್ ನಾನ್ ಸೆನ್ಸ್, ದಿಸ್ ಇಸ್ ವಾಮಾಚಾರ, ದಿಸ್ ಇಸ್ ಪೂಜಾ. ಅದಲ್ಲ ಅದಂಗೆ. ಅವಾಗ್ಲೇ ನಮ್ಗೆ ಬೇಜಾರಾಗೋದೇನಂದ್ರೆ, ವಿಜ್ಞಾನಿಗೆ ಸಿಕ್ಕಿದಂತ ರೆಕಗ್ನೈಸೇಷನ್ ಒಂದು ಜ್ಞಾನಿಗೆ ಸಿಕ್ಲಿಲ್ವಲ್ಲ ಅಂತ. ಅಫ್ಕೋರ್ಸ್ ಇವಾಗ ಬೆಂಕಿಪಟ್ಟಣ ಹಿಂಗ್ ಅಂದಿದ ತಕ್ಷಣ ಅದು ಬೆಂಕಿ ಬರುತ್ತೆ ಅಂದ್ರೆ, ಸರ್ ಅದ್ರಲ್ಲಿ ಎಕ್ಸ್ಪ್ಲೋಸಿವ್ ಇಟ್ಟಿದ್ದಾರೆ ಸರ್, ಅದಕ್ಕೆ ಅದು ಉರಿಯುತ್ತೆ ಅಂತೀರ. ಓಕೆ. ಅದೇ ನಾನು 4, 13, 22, 31 ಬರೋ ತಾರೀಕುಗಳಲ್ಲಿ ಅನಾಹುತಗಳು ಹೆಚ್ಚಾಗುತ್ತೆ ಅಂದ್ರೆ, ನಾನ್ ಸೆನ್ಸ್, ಇಟ್ಸ್ ಕೋಇನ್ಸಿಡೆನ್ಸ್. 4th ಜೂನ್ 11 ಜನ ತೀರೋಗ್ಬಿಟ್ರು. ನಾನು ಹೇಳಿಲ್ವಾ 4 ನಂಬರ್ ಆಗಲ್ಲ ಅಂದ್ರೆ, ನಾನ್ ಸೆನ್ಸ್. 22ನೇ ತಾರೀಕು ಪಹಲ್ಗಾಮ್, 22ನೇ ತಾರೀಕು, ನಾನ್ ಸೆನ್ಸ್. ಅದೆಲ್ಲ ಅದು ಯಾವ್ದೋ ಒಂದು. 8ನೇ ನಂಬರ್ ಆಗಲ್ಲಪ್ಪ, 8, 17, 26 ಸ್ವಲ್ಪ ಡೇಂಜರ್ ಇದೆ. 26 ತಾಜ್, 26/11 ಅಟ್ಯಾಕ್. ಬೆಂಕಿ ಕಡ್ಡಿ ಗೀಚಿದ ತಕ್ಷಣ ಅದು ಎಕ್ಸ್ಪ್ಲೋಸಿವ್ ಇರುತ್ತೆ. ಅದ್ರಲ್ಲಿ ಎಕ್ಸ್ಪ್ಲೋಸಿವ್ಸ್ ಅಂದ್ರೆ ಉರಿಯೋದು, ಸ್ಫೋಟ ಆಗೋದು, ಒಂದು ಇರುತ್ತಲ್ಲ ಮದ್ದು. ಕರೆಕ್ಟ್. ಬೆಂಕಿ ಕಡ್ಡಿಗೆ ಅಂದ್ರೆ ಮದ್ದಿರುತ್ತಪ್ಪ, ಅದು ಎಕ್ಸ್ಪ್ಲೋಸಿವ್. ಅದ್ರ ಅಂದ್ರೆ ಸಣ್ಣದಾಗಿದ್ದಾಗ ಸಣ್ಣದದು, ದೊಡ್ಡದಾಗಿ ಅದನ್ನೇ ರೆಡಿ ಮಾಡ್ಕೊಂಡ್ರೆ ಬೆಂಕಿ ಕಡ್ಡಿಗಳನ್ನ ಎಲ್ಲ ಆ ಮದ್ದಿರೋ ಕಡೆ ಹಾಕ್ಬಿಟ್ಟು ಬಾಂಬ್ ಮಾಡ್ದವನು ಅವನೇ. ಹೌದು 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 ಅಲ್ವಾ? ಹೌದು. ಎಕ್ಸ್ಪ್ಲೋಸಿವ್ ಅಂತಾರೆ, ಗುಂಡು ಮದ್ದು ಅಂತಾರೆ ಅಲ್ವಾ? ಬೆಂಕಿ ಕಡ್ಡಿ ಇರೋದು ಸಣ್ಣ ಮದ್ದು, ಇನ್ನು ಮಿಕ್ಕಿ ದೊಡ್ಡ ಮದ್ದು. ಓಕೆ. ಅದನ್ನೆಲ್ಲ ನೀವು ವಿಜ್ಞಾನಿಗೆ ಪಟ ಕೊಟ್ಬಿಡ್ತೀರಾ, ಸರ್ ಇವರು ಎಕ್ಸ್ಪ್ಲೋಸಿವ್ ನ ಮಾಡ್ತಕ್ಕಂತ ರಿಸರ್ಚ್ ಅಲ್ಲಿ ಇದಾರೆ, R&D, ರಿಸರ್ಚ್ ಅಂಡ್ ಡೆವಲಪ್.
ಡೆವಲಪ್ಮೆಂಟ್. ಆದ್ರೆ ನಾನ್ ಮಾಡೋವಾಗ ಮಾತ್ರ ನಾನು 4ನೇ ತಾರೀಕು ಹಿಂಗ್ ನಡೀತಾ ಇದೆ. ಆಮೇಲೆ 3ನೇ ತಾರೀಕಲ್ಲಿ 3, 12, 21, 30ರಲ್ಲಿ 12ನೇ ತಾರೀಕು ಡೇಂಜರ್. 12ನೇ ತಾರೀಕು ಮುಂಬೈ ಬ್ಲಾಸ್ಟ್ ಕೂಡ ಆಗಿತ್ತಲ್ಲ, ಮೊನ್ನೆ 12ನೇ ತಾರೀಕೆ ಫ್ಲೈಟ್ ಹೋಯ್ತಲ್ಲ. 9, 18, 27ರಲ್ಲಿ 18 ವೀಕ್. 18ರಲ್ಲಿ ಕೆಲವು ಆಕ್ಸಿಡೆಂಟ್ ತೋರಿಸ್ತೀನಿ. 200 ವರ್ಷದ ಆಕ್ಸಿಡೆಂಟ್ ಪುಸ್ತಕ ಬರ್ದಿದ್ದೀನಿ, ತೋರಿಸ್ತೀನಿ ನಿಮ್ಗೆ ಈಗ. ನೋಡ್ಬೋದು. ನೆಕ್ಸ್ಟ್ ಎಪಿಸೋಡ್ ನಾನು ಕೊಡ್ತೀನಿ ನಿಮ್ಗೆ. 4 ಪುಸ್ತಕ ಬರೀನಿ, ಕನ್ನಡದಲ್ಲಿ, ಇಂಗ್ಲಿಷಲ್ಲಿ ಬರ್ತೀನಿ, ಕನ್ನಡದಲ್ಲಿ, ತೆಲುಗಲ್ಲಿ ಬರ್ದಿದ್ದೀನಿ. ಓಕೆ. 10,000 ಪುಸ್ತಕ ಓದಿ. ನಾನ್ ಬರ್ದಿರೋದನ್ನ ಮಾತ್ರ ನೀವು ಇದು ಕೋಇನ್ಸಿಡೆನ್ಸ್ ಅಂದ್ರೆ ಅಲ್ವಾ? ಒಂದ್ ಕಾಲದಲ್ಲಿ ಕ್ಯಾಮ್ರಾ ಅಂದ್ರೆ ಹಿಂಗೆ ಇತ್ತು ಸರ್, ಚೀಟ್ ಮಾಡೋಣ ಅಂತಾರೆ ಈಗ. ಕರೆಕ್ಟಾ? ಕ್ಯಾಮ್ರಾದಲ್ಲಿ ಚೀಟ್ ಏನ್ ಪದ ಎಲ್ಲಿಂದ ಬಂತು? ಮಾಡ್ತಾರೆ. ಏನೇನ್ ಫ್ರೇಮ್ ಇಡ್ತಾ ಇದ್ದಾನೆ. ಅಯ್ಯಪ್ಪ, ನಾನು ಸಿನಿಮಾ ಎಷ್ಟೋ ವರ್ಷದಿಂದ ನೋಡ್ತಾ ಇದ್ದೀನ್ರಿ. ನಾನೇ ಇವತ್ತು ಸಿನಿಮಾ ನಮ್ಮ ಮಿಸಸ್ ಪ್ರೊಡಕ್ಟ್ ಮಾಡ್ತಾ ಇದಾರೆ, ಮಗ ನೋಡ್ಕೊಂತಾನೆ, ನಾನು ಇನ್ವಾಲ್ವ್ಮೆಂಟ್ ಇಟ್ಕೊಂಡಿದ್ದೀನಿ. ಯಾಕಂದ್ರೆ ಕ್ಯಾಮ್ರಾ ಮುಂದೆ ನಂದು ಸ್ಟಾರ್ಟ್ ಆಗಿದ್ದೆ ಕ್ಯಾಮ್ರಾ. ನನಗೆ ಆ ರೆಡ್ ಲೈಟ್ ಉರಿತು ಅಂದ್ರೆ ಸಾಕು, ಮಾತಾಡ್ಕೊಂಡು ಹೋಗ್ಬಿಡ್ತೀನಿ. ಆಮೇಲೆ ನೀವು ಕೂಡ ನನ್ನ 20 ವರ್ಷದಿಂದ ಫಾಲೋ ಮಾಡಿದ್ರೆ, ನೀವು ಸಣ್ಣ ಹುಡುಗ. ನಾನ್ 95 ನಾನು ಫೀಲ್ಡ್ ಬಂದಿದ್ದು. ನೀವು ಹುಟ್ಟಿದ್ರೋ ಇಲ್ವೋ ನನಗೆ ಗೊತ್ತಿಲ್ಲ. ಹುಟ್ಟಿರಕ್ ಸಾಧ್ಯ ಇಲ್ಲ. ನಿಮ್ದು 28, 29 ಇರ್ಬೋದು. 97, 98 ಇರ್ಬೋದು ನಿಮ್ದು, ಇಲ್ಲ 95 ಅಷ್ಟೇ. ಯು ಆರ್ ಇನ್ ಕ್ರಾಡಲ್, ಯು ಆರ್ ನಾಟ್ ಬಾರ್. ಅವತ್ತಿಂದ ಹೇಳ್ಕೊಂಬಂದ್. ಯಾವ ಚಾನಲ್ಸ್ ಇಲ್ಲ, ಕೇಬಲ್ ಚಾನಲ್ ಇದ್ದಿದ್ದು ಸಿಟಿ ಕೇಬಲ್ ಅಂತಿತ್ತು, ಅಕ್ಷಯ್ ಟಿವಿ ಅಂತಿತ್ತು, VCN ಅಂತಿತ್ತು, ಲಕ್ಷ್ಮಿ ಕೇಬಲ್, ಎಲ್ಲ ಕೇಬಲ್ ನೆಟ್ವರ್ಕ್ ಗಳೇ ಇದ್ದಿದ್ದವಾಗ. ಕರೆಕ್ಟ್. ವೆಂಕಟೇಶ್ವರ ಕೇಬಲ್, ಲಕ್ಷ್ಮೀ ವೆಂಕಟೇಶ್ವರ ಕೇಬಲ್ ಹಿಂಗೆ ಇಟ್ಕೊಂಡಿದ್ದು. ಆಮೇಲೆ ಸಿಟಿ ಕೇಬಲ್, ಐಸ್ ಟಿವಿ, ಸಿ ಬ್ಯಾಂಗ್ಳೂರ್ ಅಂತ ಬಂತು. ಸಿ ಬ್ಯಾಂಗ್ಳೂರ್ ಸ್ಟಿಲ್ ಐ ಥಿಂಕ್ ಎಕ್ಸಿಸ್ಟ್ ಅಲ್ವಾ? ಅವಾಗ ಒಂದ್ ಕೋಟ್ ಹಾಕೊಂಡು ನಾವು ಬ್ಲಾಕ್ ಬೋರ್ಡ್ ಹಾಕೊಂಡು ಸುಮ್ನೆ ಫೋನಲ್ಲಿ ಹಂಗೆ ಮಾತಾಡ್ತಿದ್ವಿ ಲೈವ್ ಅಲ್ಲ. ರೈಟ್, ಗೊತ್ತಾಯ್ತು ಅಲ್ವಾ? ಆತರ ಮಾತಾಡ್ಕೊಂಡು ನಾವು ಬಂದು ಅಷ್ಟರಿಂದ ಇದೀವಿ ಅಂದಾಗ ನಮ್ಮ ರಿಸರ್ಚ್ ಡೆವಲಪ್ಮೆಂಟ್ ಅಲ್ಲ. ನಮ್ಮ ರಿಸರ್ಚ್ ಅಲ್ಲ, ಜ್ಞಾನದ ಈ ಶಾಸ್ತ್ರದ ರಿಸರ್ಚ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಅದಕ್ಕೆ ಈ ಬೆಕ್ಕಕ್ಕೆ ಗಂಟೆ ಕಟ್ಟೋರು ಯಾರು ಅಂದಂಗೆ ನಮ್ಗೆ ಇದರಲ್ಲಿ ಇಲ್ಲ. ನಮ್ಮಲ್ಲಿ ಶಾಸ್ತ್ರದಲ್ಲೂ ಕೆಲವು ತಪ್ಪುಗಳು ನಾವು ಮಾಡಿದೀವಿ, ನಾವು ಒಪ್ಕೋಬೇಕು. ಏನಂದ್ರೆ, ಆ ಕಾಲಕ್ಕೆ ಪರ್ಪಸ್ಫುಲಿ ಅವ್ನ್ ಮಾಡಿರ್ತಾನ್ರಿ ಅದನ್ನ. ಅದು ಔಟ್ಡೇಟ್ ಆಗ್ಬೇಕಾದ ಸತ್ಯ, ಇವನ್ ಅದನ್ನ ಮಾಡಲ್ಲ ಅಂತಾನೆ. ನೋಡಿ ಇವಾಗ ಏನಾಗಿದೆ ಅಂದ್ರೆ, ಒಬ್ಬ ಬಂದ್ಬಿಟ್ಟು ಹೋಮಕ್ಕೆಲ್ಲ ರೆಡಿ ಮಾಡಿದಾನೆ ಪೂಜೆ ಮಾಡಕ್ಕೆ. ಎಲ್ಲ ಜೋಡಿಸ್ತಾರಲ್ಲ ಕಳಸ, ಅದು ಇದು ಜೋಡಿಸುವಾಗ ಅವ್ರ ಮನೇಲಿ ಬೆಕ್ಕಿರೋ ಸಹಜ ಆ ಕಾಲದಲ್ಲಿ. ಅದು ಓಡಾಡಿ ಕೆಲವು ಸರಿ 2-3 ಸರಿ ಬೀಳ್ಸ್ಬಿಟ್ಟಿದೆ. ರೀ, ಬೆಕ್ಕನ್ ಕಟ್ಟಾಕ್ತಿರೋ ಇಲ್ವಾ ರೀ? ನಾನು ಹೋಮ ಮಾಡಲ್ಲ, ಎದ್ದೋಗ್ಬಿಡ್ತೀನಿ ಅಷ್ಟೇ ಅಂದ್ರಂತೆ. ಬೆಕ್ಕನ್ ಕಟ್ಟಾಕದ್ರ ಅನ್ಬಿಟ್ಟು ಮತ್ತೆ ಎಲ್ಲ ಹೋಮಕ್ಕೆಲ್ಲ ಜೋಡಿಸ್ಕೊಂಡು ಎಲ್ಲ ನೋಡ್ಬಿಟ್ಟು ಫೈನಲ್ ಆಗಿ ಇನ್ನೇನ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಕನ್ಫರ್ಮ್ ಮಾಡ್ಕೋಬೇಕಲ್ಲ. ಮತ್ತೆ ತಿರ್ಗಿ ನೋಡಿದ್ರೆ ಬೆಕ್ ಕಟ್ಟಾಕಿದ್ಯಪ್ಪ, ಎಳ್ದ್ ನೋಡಿದಾರ ಕರೆಕ್ಟ್ ಆಗಿ ಕಟ್ಟಾಕಿದಾರೆ ಅಂತ ಇನ್ನೊಬ್ರು ಕನ್ಫರ್ಮೇಶನ್ ಮಾಡಿಸ್ಕೊಂಡ. ಕರೆಕ್ಟ್. ಮಾಡಿಸ್ಕೊಂಡ್ಮೇಲೆ ಇದನ್ನ ನೋಡ್ದಂತವನು ಅವನ್ ಮಗನೋ ಇಲ್ಲ ಅವನು ಜೊತೆಲಿದ್ದಂತ ಸಹಪಾಠಿನೋ ಎಲ್ಲೋದ್ರು ಸರಿ ಹೋಮ ಎಲ್ಲ ರೆಡಿ ಮಾಡ್ಬಿಡದಂತೆ. ಬೆಕ್ ಕಟ್ಟಾಕಿದಿರ ಅನ್ನೋದಂತೆ. ಅವ್ನ ಮನೇಲಿ, ನಮ್ಮ ಮನೇಲಿ ಬೆಕ್ಕೇ ಇಲ್ಲ ಸ್ವಾಮಿ ಅಂದ್ರೆ ಏನ್ ಅನ್ಕೊಂಡಿದೀರಾ? ನಾವು ತಲೆಯಿಂದ ನೋಡ್ಕೊಂಡ್ ಬಂದಿದೀವಿ, ಬೆಕ್ಕು ಕಟ್ಟಾಕದೆ ನಾವು ಹೋಮ ಮಾಡಿ ಚರಿತ್ರೆನೇ ಇಲ್ಲ. ಗುರುಜಿ, ಇಷ್ಟೊಂದು ವಿಷಯಗಳನ್ನ ಮಾತಾಡಿದ್ವಿ. ಸೊ ಇವತ್ತಿನ ಈ ಸೆಷನ್ ನ ಈ ಒಂದು ಟಾಪಿಕ್ ಇಂದ ಮುಗಿಸೋಣ. ಸಿನಿಮಾ ಬಗ್ಗೆ ಮಾತಾಡಿದ್ವಿ, ಹೇಗೆ ಬ್ಲಾಕ್ ಮ್ಯಾಜಿಕ್ ಅಂತ. ಮೇನ್ ಪೊಲಿಟಿಕ್ಸ್, ಅದ್ರ ಮೇಲೆ ಹೆಂಗಿದೆ ಅಪ್ಲೈ ಆಗುತ್ತೆ ನಿಮ್ಗೆ? ನೀವೇನಾದ್ರು ಪ್ಯಾಟರ್ನ್ಸ್ ಅಬ್ಸರ್ವ್ ಮಾಡಿದೀರಾ? ಯಾಕೆಂದ್ರೆ ಸರ್ಕಾರಗಳನ್ನ ಕೆಟ್ಟ ಸೋತ್ಕೊಂಡಂಗ್ ಮಾಡ್ಬೋದು. ಪತನ ಮಾಡೋದು ಕಷ್ಟ ಇರ್ಬೋದೇನೋ, ಸರ್ಕಾರ ಎತ್ಬಿಡೋದು ಓಕೆ, ಅದು ಮಾಡ್ಬೋದು. ಬ್ಲಾಕ್ ಮ್ಯಾಜಿಕ್ ಅಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು. ಆದ್ರೆ ಅವರು ಆಡಳಿತ ವಿಷಯ ಇದೆಯಲ್ಲ, ಅದೆಲ್ಲ ಉಲ್ಟಾ ಪಲ್ಟಾ ಮಾಡಾಕ್ಬೋದು. ಇವಾಗ ಮೈಂಡ್ ಡಿಸ್ಟ್ರಾಕ್ಷನ್, ಇವಾಗ ನೋಡಿ ನೀವು ಮಾತಾಡ್ತಾ ಇದ್ವಿ, ನಿಮ್ ಮೈಂಡ್ ಡಿಸ್ಟ್ರಾಕ್ಟ್ ಮಾಡಕ್ಕೆ ಇಲ್ಲಿ ಯಾರಾದ್ರೂ ಒಬ್ರು ಡಿಸ್ಟರ್ಬ್ ಮಾಡಿದ್ರೆ ಸಾಲದಾ? ಇದೇನಪ್ಪ ಇದು ಹಿಂಗ್ ಮಾಡ್ತಾ ಇದ್ಯಾ ಅಂತ ನಿಲ್ಸ್ಬಿಡ್ತೀವಿ. ಅವಾಗೇನಾಯ್ತು, ಕಟ್. ಒಂದ್ 5 ಟೇಕ್ ಹಿಂಗ್ ಆಯ್ತು ಅಂದ್ರೆ ಪ್ಯಾಕಪ್. ನಿಜನಾ? ಮುಗಿತಾ ಕತೆ. ಸಿನಿಮಾ ಭಾಷೆಯಲ್ಲಿ ಹೇಳ್ಬೇಕಂದ್ರೆ ಹೌದು. ಆತರ ನಾನು ಹೇಳಿದೆ 4ನೇ ನಂಬರ್ ಡೇಂಜರ್, 8ನೇ ನಂಬರ್ ಡೇಂಜರ್ ಅಂತ. ಓಕೆ, 2024 8ನೇ ವರ್ಷ, 8 ನಂಬರ್ ಬಂತು. 2+2+4. ಪ್ರಪಂಚದಲ್ಲೇ ಹೆಚ್ಚು ಎಲೆಕ್ಷನ್ ಪ್ರಪಂಚ ಪೂರ್ತಿ ನಡೆದಿರೋದು ಆ ವರ್ಷ. ಹೌದು. ಇಫ್ ಐ ಆಮ್ ನಾಟ್ ರಾಂಗ್ ಅಲ್ಲ, ಇಟ್ ಇಸ್ ಕಮಿಟೆಡ್ ಸ್ಟೇಟ್ಮೆಂಟ್. ಟ್ರೂ. ಎಲ್ಲಾ ವರ್ಷಗಳು ಪ್ರಪಂಚದಾದ್ಯಂತ ಎಲೆಕ್ಷನ್ ನಡೀತವೆ. ಆದ್ರೆ 2024ರಲ್ಲಿ ನಡೆದಿದ್ದೆ. ಯಾರ್ಯಾರು ಪವರ್ಗ್ ಬರ್ಬೇಕೋ ಬಂದಿಲ್ಲ. ಒಬ್ಬನ ಮೇಲೆ ಒಬ್ಬ ಕುತ್ಕೊಂಡವ್ ನೀವು. ನಿಜನಾ? ಇವತ್ತು ನಿಜನಾ? ಆಮೇಲೆ ನಾನ್ 4ನೇ ನಂಬರ್ ಡೇಂಜರ್ ಸ್ವಲ್ಪ ಜಾಸ್ತಿ ಉಪಯೋಗಿಸ್ಬೇಡ್ರಪ್ಪ ಅಂದೆ. ಆಮೇಲೆ ನಮ್ಗೆ ನೀವು ರೆಕಗ್ನೈಸೇಷನ್ ಕೊಡಲ್ಲ, ನಾವು ಮಾಡೋ ರಿಸರ್ಚ್ ಗೆ ಡೆವಲಪ್ಮೆಂಟ್ ಅಂತ ಹೇಳಲ್ಲ, ಕೋಇನ್ಸಿಡೆನ್ಸ್ ಅನ್ಬಿಡ್ತೀರಿ ಅಂತ. 300 ಫುಲ್ ಮೆಜಾರಿಟಿ ತಗೊಂಡ್ ಬಂದಿರತಕ್ಕಂತ 17ನೇ ತಾರೀಕು 8ನೇ ನಂಬರ್ ಅಲ್ಲಿ ಹುಟ್ಟಿರ್ತಕ್ಕಂತ ನರೇಂದ್ರ ಮೋದಿ ಅವರು ಅಬ್ ಕಿ ಬಾರ್ 400 ಪಾರ್, ಅಬ್ ಕಿ ಬಾರ್ 400 ಪಾರ್. 400 ಅಂದ್ರೆ 4 ಅಂದ್ರೆ ಏನು? 4. ಕಿತ್ನಾ ಆಯಾ? 200 240. ಹೌದು.
4ನೇ ನಂಬರ್ ಹಿಂದೆ ಹೋದ್ರೆ ನರೇಂದ್ರ ಮೋದಿ ಅಂತವ್ರು 3 ಟೈಮ್ ಚೀಫ್ ಮಿನಿಸ್ಟರ್, 2 ಟೈಮ್ ಪ್ರೈಮ್ ಮಿನಿಸ್ಟರ್, 3ನೇ ಸಾರಿಗೆ 240 ಬಂದ್ಬಿಡುತ್ತೆ. ಹ್ಮ್ 4ನೇ ನಂಬರ್ ಫಾಲೋ ಮಾಡಿರೋದು ಬ್ಲಾಕ್ ಮ್ಯಾಜಿಕ್ ಇದೆ. ಹ್ಮ್ ಹ್ಮ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಹೇಳ್ತಾ ಇದ್ದೀನಿ ನಾನು. ಓಕೆ. ಸೆಂಟ್ರಲ್ ಲೆವೆಲ್ ಅಲ್ಲಿ ಇವಾಗ ಅದೇ ಬ್ಲಾಕ್ ಮ್ಯಾಜಿಕ್ ಕಂಟಿನ್ಯೂ ಆಗ್ತಾ ಇರೋದ್ರಿಂದ ಎಲೆಕ್ಷನ್ ಅಲ್ಲಿ ಕಮಲಾ ಹ್ಯಾರಿಸ್ ಇವ್ರ ಕಡೆದು ಏನು ಬರ್ಬೇಕಾಗಿತ್ತು ಅದು ಬರದೆ ಇಲ್ಲಿಗೆ ಬಂತು. ಅವರು ಮಾಡಿಸ್ತಿರ್ತಾರೆ ತಾನೆ ಇವ್ರ ಮೇಲೆ. ಹೌದು. ಅದ್ ಮಾಡಿಸ್ತಿರೋದಕ್ಕೆ ಇವತ್ತೇನಾಗುತ್ತೆ, ಏನೇನ್ ಮೈಂಡ್ ಡಿಸ್ಟ್ರಾಕ್ಷನ್, ದಿಢೀರಂತ ಐಫೋನ್ ಏನೇ ಎಲ್ಲ ಒಂದೇ ಫ್ಲೈಟ್ ಅಲ್ಲಿ ಎತ್ಕೊಂಡು ಹೋಗ್ಬಿಟ್ರಂತೆ ಅಲ್ಲಿಗೆ. ಹ್ಮ್ ಏನೇನ್ ಬರ್ತಾ ಇದೆ ಟ್ರಂಪ್ ಮೇಲೆ, ಹೌದು ಹೌದು. ಟ್ರಂಪ್ ಮೇಲೆ ಏನೇನ್ ಬರ್ತಾ ಇದೆ. ಡೊನಾಲ್ಡ್ ಟ್ರಂಪ್ D4, ದರ್ಶನ್ ತುಗ್ದೀಪ್ DT, ಅಲ್ಲಿ ಡೊನಾಲ್ಡ್ ಟ್ರಂಪ್ DT. ಹ್ಮ್ ಆಗ ಈ ಅಕ್ಷರದ ಹೆಸರುಗಳು ಏನ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್, ಏನ್ ಅವ್ರ ಫ್ಯಾನ್ ಫಾಲೋಯಿಂಗ್ ನೋಡಿದ್ರೆ ಅಪ್ಪ ಸ್ವಾಮಿ, ಯಾರು ಅವ್ರ ಫಿಸಿಕಲ್ ಫಿಟ್ನೆಸ್ ಏನದು, ಹೆಂಗೆ ಏನೇನಾಗೋಯ್ತು. ಹ್ಮ್ ಅವ್ರ ಫ್ಯಾನ್ಸ್ ಫಾಲೋವರ್ಸ್ ಇವತ್ತಿಗೂ ಅಳ್ತಾರೆ ನೋಡಿ. ಹೌದು. ಅವ್ರು ಯಾರನ್ನ ಬಾಸ್ ಅಂತ ಒಪ್ಕೊಂತಾರಲ್ಲ, ಡಿ ಬಾಸ್ ಅಂತ, ಏನು ಎಷ್ಟು ಇದು ಪ್ರಯುಕ್ತ. ಅವರು ಅದೇ ರೀತಿ ದಾನ ಧರ್ಮಗಳು ಏನು ಕಮ್ಮಿ ಮಾಡಿಲ್ಲ ಬಿಡಿ ದರ್ಶನ್ ತುಗ್ದೀಪ್. ಅವ್ರು ಮಾಡಿರೋ ದಾನ ಧರ್ಮ ಇವತ್ತು ಅದಕ್ಕೆ ಹೇಳ್ತಾರಲ್ಲ, ಧರ್ಮ ತಲೆ ಕಾಯುತ್ತೆ ಅಂತ ಕಾಯ್ತಾ ಇದೆ. ಹ್ಮ್ ಪಾಪ ಏನು ಸಿಕ್ಕಾಕೊಂಡಿದ್ರೆ ಈಚೆ ಬಲ್ಲಿ. ಬಟ್ ಆದ್ರೆ ಪುಣ್ಯಕ್ಕೆ ದೇವ್ ನಂಬಿಕೆ, ಚಾಮುಂಡೇಶ್ವರಿ ಅಷ್ಟೇ ನೋಡ್ತಾರೆ, ರಾಜರಾಜೇಶ್ವರಿ ಹೋಗ್ತಾರೆ, ಹ್ಮ್ ಅವ್ರ ಮಿಸಸ್ ಅಷ್ಟೇ ನೋಡ್ತಾರೆ. ಹ್ಮ್ ನೋಡಿ ಸಿದ್ದರಾಮಯ್ಯನವ್ರಿಗೆ ಎಂತ ಹೋದ 5 ವರ್ಷದ ಆಳ್ವಿಕೆ ನೋಡ್ಬಿಟ್ಟೆ ಇವ್ರು ಕೊಟ್ಟಿದ್ದು. ಹೌದು. ಇವಾಗ ಅವ್ರು ಕುತ್ತಾಗ್ಲಿಂದ DK ಶಿವಕುಮಾರ್ ಕೊಟ್ಬಿಡ್ತಾರ ಏನೋ, DK ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬಿಡ್ತಾರ ಏನೋ. ಸ್ವಾಮೀಜಿಗಳೆಲ್ಲ ಹೇಳ್ತಿದ್ರೆ ಕೊಡ್ರಿ ಸ್ವಾಮಿ, ನೀವು ಆಲ್ರೆಡಿ ಇದ್ರಲ್ರಿ ಅಂತೆಲ್ಲ ಹೇಳ್ತಾ ಇದಾರೆ. ಸಿಟ್ಟಿಂಗ್ CM ಮುಂದೆ ಹ್ಮ್ ಅಲ್ವಾ, DK ಶಿವಕುಮಾರ್ ಕೊಟ್ಬಿಡ್ಬೇಕು ಅಂತಾರೆ. DK ಶಿವಕುಮಾರ್ ಏನ್ ಕಡಿಮೆ ಆಗ್ತಾ ಇದಾರ ಪಾಪ, ಅಲ್ಲಿ ಇಲ್ಲಿ ಹೋಗ್ತಾರೆ. ಅದೆಲ್ಲೋ ನೆನ್ನೆ ಕೂಡ ಆಯ್ತು, ಸೈಕಲ್ ಅಲ್ಲೆಲ್ಲ ಹೋಗ್ಬಿಟ್ಟು ವಿಧಾನಸೌಧ ಒಳಗೆ ಬಿಟ್ಬಿಟ್ರು. ಹ್ಮ್ ಅವ್ರ ಮೇಲೆ ಏನ್ ಟ್ರೋಲ್ ಮಾಡ್ತಾ ಇದಾರೆ, ಉಪಮುಖ್ಯಮಂತ್ರಿ ಮೇಲೆ ಅಲ್ವಾ. ಉಪಮುಖ್ಯಮಂತ್ರಿ ಮೇಲೆ, ಸಿದ್ದರಾಮಯ್ಯನವ್ರ ಮೇಲೆ ಮೂಢ ಹಗರಣ, ಅದು ಇದು, ಆರೋಗ್ಯ ಬೇರೆ, ಹ್ಮ್ ವೀಲ್ ಚೇರ್ ಅಲ್ಲಿ ಕುತ್ಕೊಂಡಿದ್ದದ್ದು, ರಾಜನಾಥ್ ಅವರು ಎದೊಳೋದು, ಇಡೋದು, ಬಿದ್ರಂತೆ, ಕಾಲೇನೋ ಮುರ್ಕೊಂಡ್ರಂತೆ. ಹ್ಮ್ ಇದೆಲ್ಲ ಹೋದ 5 ವರ್ಷದಲ್ಲೆಲ್ಲ ಎಲ್ಲಿತ್ತು. ಹೌದು. ಏನದು ಸಿದ್ದರಾಮಯ್ಯನವ್ರು ಅಂತ ಹಂಗೆ ಹೇಗೆ. DK ಶಿವಕುಮಾರ್ ಅವ್ರ ಹೆಸರು ಹೋದ್ ಸರಿನೂ ಇತ್ತು, ಏನ್ ಈ ಸರಿ ಎಷ್ಟು ಟ್ರೋಲ್ ಆಗ್ತಿರೋದವ್ರು. ಹೌದು. ಆಮೇಲೆ ಹೋಮ್ ಮಿನಿಸ್ಟರ್ ಏನ್ ಹೇಳ್ತಾ ಇದಾರೆ, ಇವರು ಮಿನಿಸ್ಟರ್ ಏನ್, ಇವ್ರು ಹೋಮ್ ಇದೆಯಾ ಏನ್, ಇವ್ರಿಗೆ ಹೋಮೇ ಇಲ್ಲ ಅಂತ ಕಾಣುತ್ತೆ ಅಂತ ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡ್ತಾ ಇದಾರೆ. ಹ್ಮ್ ನಡೆದಿರ್ತಕ್ಕಂಥ ಎಲ್ಲಾ ಘಟನೆಗಳಿಗೂ ಕಾರಣ ಅವರೇ ಅಂತ ಇದಾರೆ. ಏನ್ ಮಾಡ್ತಿದ್ರ ನೀವು ಅಂತ ಇದಾರೆ. ಹ್ಮ್ ಜೂನ್ 4ನೇ ತಾರೀಕು ನಡೆದಿರೋದಕ್ಕೆ ಸರ್ಕಾರಕ್ಕೆ ಎಷ್ಟು ಚೀಮಾರಿಗಳಾಗ್ತಾ ಇದಾರೆ ಜನ ನೋಡಿದ್ರಲ್ಲ. ಹೌದು. ಆಗ ನಿಮ್ಮ ಮೇಲೆ ಕೆಟ್ಟ ಹೆಸರು, ನಾನೇಂದ್ರ ನಿಮ್ಮನ್ನ ಟೋಟಲ್ ಅಧಪತನ ಮಾಡೋದು ಉಂಟು ಬ್ಲಾಕ್ ಮ್ಯಾಜಿಕ್ ಅಲ್ಲಿ. ನಮ್ಮಲ್ಲಿ ಗೊತ್ತಲ್ರಿ, ಅದು ಸೂಕ್ಷ್ಮ ರಾಜಕೀಯದಲ್ಲಿ ಒಂದೇ ಒಂದು ನ್ಯೂಸ್ ಸಿಕ್ಕದಂದ್ರೆ ಸಾಕ್ರಿ, ಅದೊಂದು ಇಟ್ಕೊಂಡು ಮುಗಿತ್ ಕತೆ ಅಂತ ಹೇಳೋದ್ರಲ್ಲಿ ಸಿದ್ದರಾಮಯ್ಯವ್ರು ಆಗ್ಬೋದು, DK ಶಿವಕುಮಾರ್ ಆಗ್ಬೋದು, ಎಷ್ಟು. ಆಮೇಲೆ ಇದ್ರಲ್ಲೆಲ್ಲ ಏನಾಗುತ್ತೆ ಗೊತ್ತಾ, ಕ್ಲಾಶಸ್ ಹೇಳಕ್ಕಾಗಲ್ಲ, ಯಾರ್ಯಾರ ಮೇಲೆ ಏನೇನು ಇರುತ್ತೆ. ನಿಜಾನೇ ಎಲ್ರಿಗೂ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ, ಎಲ್ರಿಗೂ ನಂಬರ್ 1 ಆಗ್ಬೇಕು ಅಂತ ಆಸೆ ಅಲ್ವಾ, ಇದ್ದೇ ಇರುತ್ತೆ ತಾನೆ. ಹೌದು. ನಮ್ಗೆ ಈ ತರ ಆಪರ್ಚುನಿಟಿ ಬಂದಿಲ್ವಲ್ಲ, ನಾನು ಅದೇ ಕ್ಯಾಡರ್ ಅಲ್ಲಿ ಇದೀನಲ್ಲ, ನನಗೇನಕ್ಕೆ ಆಗ್ಬಾರ್ದು ಅಂತೆಲ್ಲ ಇರ್ತದಲ್ಲ ಅಲ್ವಾ. ಹೌದು. ಅದೆಲ್ಲ ನಾವು ನೋಡುವಾಗ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ನಿಮ್ಮನ್ನ ಡೈವರ್ಟ್ ಮಾಡಕ್ಕಾಗುತ್ತೆ ನನ್ ಕಡೆಗೆ. ಗೊತ್ತಾಯ್ತು. ನೀವು ಫಿಸಿಕಲಿ ಫಿಟ್ ಇರೋರು, ಮೆಂಟಲಿ ಫಿಟ್ ಇರೋರು, ಫಿನಾನ್ಷಿಯಲಿ ಫಿಟ್ ಇರೋರು, ನಿಮ್ಮನ್ನ ಏನಿಲ್ಲ ರೀ, ಫಿನಾನ್ಷಿಯಲ್ ಒಂದ್ ಸ್ವಲ್ಪ ಟ್ರಬಲ್ ಮಾಡ್ಬಿಟ್ರೆ ಸಾಕ್ರಿ. ನಮ್ಮಲ್ಲಿ ಇವತ್ತೇನಾಗಿದೆ ಗೊತ್ತಾ, ಮನಿ ಸರ್ಕ್ಯುಲೇಷನ್ ಈಸ್ ಬೆಟರ್ ದೆನ್ ಬ್ಲಡ್ ಸರ್ಕ್ಯುಲೇಷನ್. ಬ್ಲಡ್ ಸರ್ಕ್ಯುಲೇಷನ್ ಆದ್ರೂ ಮಾತ್ರ ನಂಬ್ಬಿಡ್ತೀನಿ ಗುರುಜಿ, ಮನಿ ಸರ್ಕ್ಯುಲೇಷನ್ ಆಗಿಲ್ಲ ಅಂದ್ರೆ ಸತ್ಯ ನಾನು ಅಂತಾರೆ. ಹೌದು ಹೌದು. ಬಿಸ್ನೆಸ್ ಪೀಪಲ್ಗೆ, ನೇಮ್ ಅಂಡ್ ಫೇಮ್ಗೆ, ಫಿಸಿಕಲಿ ಫಿಟ್ನೆಸ್, ಮೆಂಟಲಿ ಫಿಟ್ನೆಸ್, ಆಲ್ಕೋಹಾಲಿಕ್ ಮಾಡ್ಬಿಟ್ರೆ ಹೌದು. ಎಂತೆಂತವ್ರು ನೋಡಿದೀನಿ ಗೊತ್ತಾ ನಾನು. ಅವ್ರ ಫಿಸಿಕಲ್ ಫಿಟ್ನೆಸ್ ಏನೋ, ಅವ್ರ ಬೆಳಗ್ಗೆ ಹೇಳೋದೇನೋ, ನೈಟ್ ಮಲಗೋದೇನೋ, 4 ಅವರ್ ನಿದ್ದೆ ಮಾಡಿದ್ರೆ ಏನ್ ಮಾತಾಡ್ತಾರೆ, ಏನ್ ವಾಗ್ಮಿ, ಏನ್ ಕತೆ, ಫ್ಯಾಕ್ಟ್ಸ್ ಅಂಡ್ ಫಿಗರ್, ರೀಸನ್ ಅಂಡ್ ಮ್ಯಾಟರ್, ಕಾಸ್ ಅಂಡ್ ಎಫೆಕ್ಟ್, ಈ ತರ ಅಂಕಿ ಅಂಶಗಳಿಗೆ ಒಂದ್ ಪೇಪರ್ ಇಟ್ಟು ಮಾತಾಡ್ತಕ್ಕಂಥ ವ್ಯಕ್ತಿಗಳು ಒಂಥರ ಆಗ್ಬಿಟ್ರೆ ಕರೆಕ್ಟ್. ಇದೆಲ್ಲವೂ ಕೂಡ ಚಲನಚಿತ್ರ ರಂಗಕ್ಕೂ ಆಗುತ್ತೆ, ರಾಜಕೀಯ ರಂಗಕ್ಕೂ ಆಗುತ್ತೆ. ನಾನು ಹೇಳಿದ್ನ ತಂತ್ರ ಅಂದೆ, ರಣತಂತ್ರ ನೋಡಿದ್ರ, ರಣತಂತ್ರ ಅಂತೀವಿ, ತಂತ್ರಗಾರಿಕೆ ಅಂತೀವಿ, ಬೇಹುಗಾರಿಕೆ ಅಂತೀವಿ. ಕರೆಕ್ಟಾ? ಕರೆಕ್ಟ್. ರಣನೂ ಬಿಟ್ಬಿಡಿ, ರಾಜತಂತ್ರನೂ ಬಿಟ್ಬಿಡಿ, ಎಲ್ಲ ಬಿಟ್ಬಿಡಿ, ತಂತ್ರ ಅನ್ನೋ ಒಂದು ಪದ ಇಟ್ಕೊಳ್ಳಿ, ತಂತ್ರಗಾರಿಕೆ ಅಂತಾನೆ. ತಂತ್ರಗಾರಿಕೆ, ಅದ್ರಲ್ಲಿ ಪಂಚರತ್ನ ಅಂತ ಸ್ಟೋರಿ ಹೇಳ್ತಿರ್ತಾರೆ, ಪಂಚರತ್ನ ಸ್ಟೋರಿ. ಹೌದು ಹೌದು. ಸೊ ನೀವು ರಣತಂತ್ರ, ಬೇಹುಗಾರಿಕೆ, ಇದು ತುಂಬಾ ಇಂಪಾರ್ಟೆಂಟ್. ಈ ದೇಶಕ್ಕೆ ತುಂಬಾ ಮುಖ್ಯವಾಗಿ ರಾತನೇ ಇಂಪಾರ್ಟೆಂಟ್. ಹೌದು ಹೌದು. ತಂತ್ರ ಏನಿಬೇಕು, ಅವ್ನು ರಣತಂತ್ರಿ ಕಣ, ಅವನೇನು ಮಾಡಕ್ಕಾಗಲ್ಲ. ಬೇಟೆಗಾರ ಬಂದ, ರಣ ಬೇಟೆಗಾರ ಬಂದ ಅಂತೀವಲ್ಲ, ಹದ್ದು ಅಂದ್ರೆ ಭಯ ಇಲ್ಲ, ರಣ ಹದ್ದು ಅಂದ್ರೆ ಹೆವಿ ಭಯ. ಹದ್ದು ಅಂದ್ರೆ ಭಯನ ಸ್ವಲ್ಪ ಭಯ ಬರ್ಬೋದು, ರಣ ಹದ್ದು ಪವರ್ ಇದೆ. ತಂತ್ರ ಅಂದ್ರೆ ಭಯ ಇರ್ಬೋದು, ರಣತಂತ್ರ ಅಂದ್ರೆ ಪವರ್ ಇದೆ.
ಮೆಟೀರಿಯಲ್ ಅಂದ್ರೆ ಭಯ ಇಲ್ದೇ ಇರ್ಬೋದು, ರಾ ಮೆಟೀರಿಯಲ್ ಅಂದ್ರೆ ರಾ ಅವನು ರಾ ಅಂತ, ರಾ RAW ರಾ, ಕರೆಕ್ಟ್ ಅಲ್ವಾ? ಹೌದು. ಅದರಿಂದ ಆ ತರ ಈ ಬ್ಲಾಕ್ ಮ್ಯಾಜಿಕ್ ಅಲ್ಲಿ ರಾಜ್ಯದ ರಾಜಕಾರಣ, ದೇಶದ ರಾಜಕಾರಣ, ಚಲನಚಿತ್ರ ರಂಗ, ಪರ್ಸನಲ್ ಕ್ಯಾರೆಕ್ಟರ್ ಅಸಾಸಿನೇಷನ್ಸ್, ನಿಮ್ ಪರ್ಸನಲ್ ಫಿಸಿಕಲಿ, ಮೆಂಟಲಿ, ಫಿನಾನ್ಷಿಯಲಿ ನಿಮ್ಮನ್ನ ಏನು ಇಲ್ದಂಗ್ ಮಾಡಿ ಏನು ಇಲ್ದಂಗ್ ಮಾಡದ್ ಬೇಡ, ಡಿಸ್ಟರ್ಬ್ ಮಾಡಿದ್ರೆ ಸಾಕು. ಟೈಮ್ ಟು ಟೈಮ್ ಹೇಳೋನ್ನ ಹೇಳ್ದಿದ್ದಂಗ್ ಮಾಡಿದ್ರೆ ಸಾಕು. ಏನೇನ್ ಫುಡ್ ತಗೊಳ್ತಾನ ಅದನ್ನ ಕರೆಕ್ಟ್ ಆಗಿ ತಗೊಳ್ದಿದ್ದಂಗ್ ಮಾಡಿದ್ರೆ ಸಾಕು. ಅವನ ಆರೋಗ್ಯದಲ್ಲಿ ಒಂದ್ ಏರ್ಪೇರ್ ಮಾಡಿದ್ರೆ ಸಾಕು. 8 ಅವರ್ ಕೆಲಸ ಮಾಡೋನ್ಗೆ 2 ಅವರ್ ಮಾಡಿದ ತಕ್ಷಣ ಸಾಕು ಮಲ್ಗೋಣ ಅನ್ಸ್ಬೇಕು. ಯಾರೋ ಬೇರೆ ಏನಾದ್ರು ಡೈವರ್ಸಿಟಿ ಹೋಗೋಣ, ಎಂಟರ್ಟೈನ್ಮೆಂಟ್ ಹೋಗೋಣ. ನಿಜಾನೇ, ಎಲ್ರಿಗೂ ಹಾಲಿಡೇ ಬೇಕು, ಎಂಟರ್ಟೈನ್ಮೆಂಟ್ ಬೇಕು, ರೆಸ್ಟ್ ಬೇಕು, ಎಲ್ಲ ಬೇಕು. ಏನು ವಾರದಲ್ಲಿ 3 ದಿನ ಮಾಡ್ಕೊಂಡಿದ್ರೆ ಕರೆಕ್ಟ್. 10 ಗಂಟೆಗೆ ಬಾ ಅಂದ್ರೆ ನೀವು 2 ಗಂಟೆಗೆ ಬಂದ್ರೆ, 2 ಗಂಟೆಗೆ ಬಂದು 2 ಅವರ್ ಇರ್ತೀನಿ ಆಮೇಲೆ ಹೋಗ್ತೀನಿ ಅಂದ್ರೆ ಯಾರು? ಸಾಧಾರಣವಾದಂತ ಸಾಧಾರಣ ಕೆಲಸಗಾರ, ಅದು ಯಾರೇ ಆಗ್ಬೋದು, ಅವನು ಕೂಡ 8 ಅವರ್ ಕೆಲಸ ಮಾಡ್ಬೇಕು ಅಂದ್ರೆ 8 ಅವರ್ ಕೆಲಸ ಮಾಡ್ಬೇಕು. ಮಿನಿಮಮ್ ನಮ್ಮಲ್ಲಿ ಹೇಳಿದಾರ್ತಾನೆ ರೂಲ್, ಗೌರ್ಮೆಂಟ್ ರೂಲ್ 8 ಅವರ್. ಕರೆಕ್ಟ್. ಅದಕ್ಕೆ ಮೇಲೆ ದುಡ್ಡು ಜಾಸ್ತಿ ಕೊಡ್ತಾನೆ, ಓವರ್ ಟೈಮ್ ಮಾಡೋ ಅಂದಿದ್ದಾನೆ. ಏನ್ ಕೆಲಸ ಆದ್ರೂ ಸರಿ, ಆಟೋ ಓಡಿಸೋ ಕೆಲಸ, ನಾವು ಕ್ಯಾಬ್ ಬಿಡಿಸೋನು, ನಾವು ಹೌಸ್ ಕೀಪಿಂಗೋ, ಇಲ್ಲ ನಾವು ಸೂಪರ್ ಸ್ಟಾರು, ಆಕ್ಟಿಂಗೋ, ಇಲ್ಲ ಇನ್ನೊಂದು ಜ್ಯೋತಿಷ್ಯ, ಏನೇ ಆಗ್ಲಿ 8 ಅವರ್ ಕೆಲಸ ಮಾಡಿ ಅಂತ ತಾನೆ. 8 ಅವರ್ ಕೆಲಸ ಮಾಡ್ಬೇಕು, 8 ಅವರ್ ನಿದ್ದೆ ಮಾಡ್ಬೇಕು ಅಂತಾನೆ. ಹೌದು. 8 ಅವರ್ ಕೆಲಸ, 8 ಅವರ್ ನಿದ್ದೆ, ಫುಡ್ ಅಂಡ್ ಸ್ಲೀಪ್ ಕರೆಕ್ಟ್ ಆಗಿತ್ತಂದ್ರೆ ನೀನು ಕರೆಕ್ಟ್ ಆಗಿರ್ತಿ, ಎಲ್ಲ ಕರೆಕ್ಟ್. ಇದೆಲ್ಲ ಉಲ್ಟಾ ಪಲ್ಟಾ ಮಾಡಕ್ ಬಿಟ್ರೆ ಹೌದು. ಏನ್ ಗುರು 8 ಅವರ್ ಅಲ್ಲ ಗುರು, ಇನ್ನೊಂದ್ 2 ಅವರ್ ಎಕ್ಸ್ಟ್ರಾ ಆದ್ರೂ ಪರವಾಗಿಲ್ಲ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ ಮನುಷ್ಯ ಇವತ್ತು 2 ಅವರ್ಗೆ ಬರ್ತಾನೆ. 10 ಗಂಟೆಗೆ ಕರೆದ್ರೆ 12 ಗಂಟೆಗೆ ಬರ್ತಾನೆ, ಬಂದ್ಬಿಟ್ಟು ಹಿಂಗ್ ಹೋಗ್ಬಿಡ್ತಾನೆ ಅಂತೆಲ್ಲ ಹೇಳ್ಬಿಟ್ರೆ ಏನ್ ಹ್ಯಾಬಿಟ್ ಇತ್ತು ಗೊತ್ತಾ? ಈಗ ನೋಡಿದ್ರೆ ಎನಿ ಟೈಮ್ ಏನೇನೋ ಅಭ್ಯಾಸಗಳು, ಎಲ್ಲರ ಜೊತೆ ನಾವು ಮಾತಾಡ್ತಾರೆ, ಸಹವಾಸ ಸರಿ ಇಲ್ಲ, ಎಲ್ಲೆಲ್ಲೋ ಹೋಗ್ತಾರೆ, ಎಲ್ಲೆಲ್ಲೋ ಬರ್ತಾರೆ. ಅದಕ್ಕೆ ನಮ್ಮಲ್ಲಿ ಹೇಳಿದ್ರು, ಪಂಡಿತ್ ಸೇ ಮೇಲೆ ಇತ್ತು ಬಾತ್ ಹೋತಿಯೇ, ಗದೆ ಸೇ ಮೇಲೆ ಇತ್ತು ಲಾತ್ ಹೋತಿಯೇ ಅಂತ. ಕತ್ತೆಗಳು ಸೇರ್ಕೊಂಡು ಏನು ಡೆವಲಪ್ಮೆಂಟ್ ಬಗ್ಗೆ ಏನ್ ಮಾತಾಡ್ತಾವೆ, ಅದು ಕ್ಯಾಪೆ ಅಂತದ್ದು ಇದು, ಅದು ಇದು, ಅದು ಓದಿ ಮಿಂಚೋದ್ರೆ ಒಂದ್ ಸ್ವಲ್ಪ ತೂಕ ಹೊತ್ಕೊಂಡು ಹೋಗ್ತದೆ ಅಷ್ಟೇ. ಆದ್ರೆ ಪಂಡಿತ ಲೈಕ್ ಮೈಂಡೆಡ್ ಪೀಪಲ್ ಇಬ್ರು ಮಾತಾಡಿದ್ರೆ ಹೆಂಗ್ ಬರುತ್ತೆ ನೋಡಿದ್ರೆ ವಿಷಯಗಳು. ಹೌದು ಸರ್. ನಾನು ಆಲ್ಮೋಸ್ಟ್ ನೋಡಿದ್ರೆ ಇವತ್ತಿಗೆ ಒಂದು 20 ಎಪಿಸೋಡ್ ಮಾಡ್ಬಿಡ್ಬೋದು ಏನೋ. 2-3 ಗಂಟೆ ಕಂಟಿನ್ಯೂಸ್ ಆಗಿ ಮಾತಾಡ್ಬಿಟ್ಟಿವಿ ನಾವು. ಯಾಕೆ ಹೇಳಿ? ಲೈಕ್ ಮೈಂಡೆಡ್ ವಿಷಯಗಳು ಬರ್ತಾ ಇದೆ. ಪಂಡಿತ್ ಸೆಬಿಲತ್ತು ಬಾತಿ ಎನರ್ಜಿ ಎಕ್ಸ್ಚೇಂಜ್ ಆಗ್ತಾ ಇದೆ, ಹೋಗ್ತಾ ಇದೆ. ಕರೆಕ್ಟ್. ಸರಾಗವಾಗಿ ಹೋಗ್ತಾ ಇದೆ, ಸುಲಲಿತವಾಗಿ ಹೋಗ್ತಾ ಇದೆ. ಯಾವ್ದಾದ್ರು ಪೇಪರ್ ಪೆನ್ ಅಂಕಿ ಅಂಶ ಇಟ್ಕೊಂಡು ನೀವೇನಾದ್ರು ಕ್ವಶನ್ ರೆಡಿ ಮಾಡ್ಕೊಂಬಂದ್ರೆ ಏನಿಲ್ಲ, ನಾನೇನಾದ್ರು ಆನ್ಸರ್ ರೆಡಿ ಮಾಡ್ಕೊಂಬಂದ್ರೆ ಏನು ಇಲ್ಲ. ಮೇ ಬಿ ಯುವರ್ ಕ್ವಶನ್ ಬ್ಯಾಂಕ್, ಐ ಆಮ್ ಆನ್ಸರ್ ಬ್ಯಾಂಕ್. ರೈಟ್ ಅಲ್ವಾ? ತಲೆ ಮೇಲೆ ಓವರ್ ಹೆಡ್ ಟ್ಯಾಂಕ್ ಅಲ್ಲಿ ನೀರಿದ್ರೆ ಆಟೋಮೆಟಿಕ್ ಆಗಿ ಎಲ್ಲರಿಗೂ ನೀರ್ ಬರ್ತದೆ ಪಟ 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 ಅಂತ. ಎಲ್ಲಿ ನೀವು ನಲ್ಲಿ ಓಪನ್ ಮಾಡಿದ್ರು ತಲೆಯಲ್ಲಿ ಬುದ್ಧಿ ಇರ್ಬೇಕು, ಬರುತ್ತೆ ಅಲ್ವಾ? ಅದ್ರಿಂದ ರಾಜ್ಯ ರಾಜಕಾರಣ, ದೇಶದ ರಾಜಕಾರಣ ಬಹಳ ಜನ ನೋಡ್ತಾ ಇದೀವಿ. ಹೌದು ಅಲ್ವಾ? ಇವತ್ ನೋಡಿ ಯತ್ನಾಳ್ ಅಂದ್ರು, ಎಲ್ಲಿದಾರೆ? ಇಷ್ಟಕ್ಕೂ ಸ್ಟ್ರೈಟ್ ಫಾರ್ವರ್ಡ್ ಚೆನ್ನಾಗಿ ಮಾತಾಡ್ತಾನೆ ಮನುಷ್ಯ. ಬ್ಲಾಕ್ ಮ್ಯಾಜಿಕ್. ಜಗದೀಶ್ ಶೆಟ್ಟರ್ ಅಂತಿದ್ರು, ಚೀಫ್ ಮಿನಿಸ್ಟರ್ ಇದ್ರಿ, ಬೇರೆ ಪಾರ್ಟಿಗೆ ಹೋಗಿ ಸೇರ್ಕೊಂಡ್ಬಿಟ್ಟಿದ್ರಿ ಅಂತ ಕಾಂಗ್ರೆಸ್ಗೆ. ಸೇರ್ಕೊಂಡ್ಬಿಟ್ಟು ಸ್ವಲ್ಪ ದಿನ ಇದ್ರು, ಗೆಲ್ಲಿಲ್ಲ, ಅವರೇ MLC ಕೊಟ್ರು, ಮತ್ತೆ ಬಿಜೆಪಿಗೆ ಬಂದು ಮತ್ತೆ ಬಿಜೆಪಿ ಗೆದ್ರು. ಆದ್ರೂ ಏನಂತ ಕರೀತಾರ ಅವ್ರನ್ನ? ಏನಿದೆ ಅವ್ರಿಗೆ ಎಷ್ಟು ನೊಂದಿರಲ್ಲ. ಅಯ್ಯೋ ನನ್ಗೇನೋ ಕೊಟ್ಬಿಟ್ಟಿದ್ರೆ ಇಲ್ಲೇ ಇದ್ ಬಿಡ್ತಿದ್ದೆ, ಇಲ್ಲಿಂದ ಆ ಪಾರ್ಟಿಗೆ ಹೋಗಿ ಅಲ್ಲಿ ಸೋತು, ಅಲ್ಲಿ ಏನೋ ಅವ್ರು MLC ಕೊಟ್ಟಿದ್ರು, ಅಯ್ಯೋ ನನ್ಗೆ ಸಫೋಕೇಶನ್ ಆಗಿಲ್ಲ, ನಾನೊಬ್ಬ RSS ಬ್ಯಾಕ್ ಗ್ರೌಂಡ್, ನಾನು ಇದ್ರಲ್ಲಿ ಕಾಂಗ್ರೆಸ್ ಹೋದೆ, ಆಗ್ಲಿಲ್ಲ, ಮತ್ತೆ ಬಂದೆ, ಏನೋ ಪುಣ್ಯಕ್ ನಾನು ಗೆದ್ದೆ. ಎಂತೆಂತ ರಾಜಕಾರಣಿಗಳು ಮೂಲೆ ಗುಂಪಾಗ್ಬಿಟ್ರು. ವಿಜಯೇಂದ್ರ ಬಂದ್ರು, ಅವರು ಅವ್ರ ತಂದೆ ಬ್ಯಾಕ್ ಗ್ರೌಂಡ್ ಇದೆಲ್ಲ ಬಂದಿರ್ಬೋದು. ಎಂತೆಂತವ್ರಿ? ಪ್ರತಾಪ್ ಸಿಂಹ ಹಿಂಗ್ ಮಾತಾಡಕ್ ನಿಂತ್ಕೊಂಡ್ರೆ ನೀವೇ ಹೇಳಿ ಇವತ್ತು ನನ್ಗೆ. ಅದಕ್ಕೋಸ್ಕರ ನಮ್ಮ ಯದುವೀರ್ ಅವ್ರ ಬಗ್ಗೆ, ಮಹಾರಾಜರ ಬಗ್ಗೆ ನಮ್ಗೇನ್ ಬೇಸರ ಇಲ್ಲ, ಅವ್ರು MP ಆಗಿದಾರೆ, ಇರ್ಲಿ. ಕಂಪ್ಯಾರಿಟಿವ್ಲಿ ಸುಮ್ನೆ ಹೆಂಗ್ ಮಾತಾಡ್ರಿ, ಅಂಕಿ ಅಂಶಗಳು. ಪ್ರತಾಪ್ ಸಿಂಹ ನಿಂಗ್ ಕುಡಿಸ್ಬಿಟ್ರಿ ಅಂದ್ರೆ 10 ಗಂಟೆ ನೀವು ಯಾವ ವಿಷಯದ ಬಗ್ಗೆ ಹೇಳಿದ್ರು ಕೂಡ ಮಾತಾಡೋ ಕೆಪಾಸಿಟಿ ಇದೆ ಮನುಷ್ಯನ್ಗೆ ಅಂತೀನಿ. 10 ಗಂಟೆ ನನ್ನ ಅನುಭವದ ಪ್ರಕಾರ. 5 ಗಂಟೆ ಅಂತೂ ಸುಲಲಿತವಾಗಿ ಮಾತಾಡ್ತಾರೆ, ಪೇಪರ್ ಪೆನ್ ಇಲ್ದೆ. ನಾನು ಪರ್ಸನಲ್ ಆಗಿ ಅವ್ರು ಬಿಜೆಪಿ ಕಾಂಗ್ರೆಸ್ ಅದೆಲ್ಲ ಲೆಕ್ಕ ಹಾಕ್ಬಿಡ್ಬೇಡಿ. ಗುರುಗಳಿಗೆ ಏನಂತೆ, ಗುರುಗಳಿಗೆ ಯಾವ್ದು ಇಲ್ಲ. ಕರೆಕ್ಟಾ? ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಏನ್ರಿ ಯಾವ್ದ್ರಲ್ರಿ ಕಮ್ಮಿ? ಫಿಸಿಕಲಿ, ಮೆಂಟಲಿ, ಎಜುಕೇಶನ್ ವೈಸ್ 2 ಎಲೆಕ್ಷನ್, MLA ಎಲೆಕ್ಷನ್, 1 MP ಎಲೆಕ್ಷನ್ ಹೋಯ್ತಾ? ಬ್ಲಾಕ್ ಮ್ಯಾಜಿಕ್. ಎಂತೆಂತದ್ ಬೇಕು ನಿಮ್ಗೆ? ಎಂತೆಂತ ಘಟನೆ ಹೊಡೆದಾಕ್ಬಿಟ್ರಿ. ನಾನು ಬರೀ ಕರ್ನಾಟಕ ಮಾತಾಡ್ತಿದ್ದೀನಿ, ನನ್ಗೆ ನಾನು ವರ್ಲ್ಡ್ ಪಾಲಿಟಿಕ್ಸ್ ಮಾತಾಡಬಲ್ಲೆ. ಯತ್ನಾಳ್ ಅವ್ರದ್ದು ಎಂತೆಂತವ್ರು ಸಿಕ್ಕಾಕ್ಸ್ಬಿಟ್ರು. ಒಟ್ನಲ್ಲಿ ಮಾತಾಡ್ತಾ ಇದ್ರೆ ಜಸ್ಟ್ ರಿಯಲೈಸ್ಡ್ ಇದೊಂದ್ ಸಮುದ್ರ ಅಂತ. ಸಮುದ್ರದ ಒಂದ್ ಬಾಟಲ್ ಅಷ್ಟು ನೀರ್ ತೆಗ್ದಿರ್ಬೋದು ಇವತ್ತು. ಇನ್ನ ಸಮುದ್ರನ ಎಕ್ಸ್ಪ್ಲೋರ್ ಮಾಡೋದಿದೆ, ಇನ್ನಷ್ಟು ವಿಷಯಗಳನ್ನ ಖಂಡಿತ ಮಾತಾಡೋಣ. ಥ್ಯಾಂಕ್ ಯು ಗುರುಜಿ, ನಿಮ್ ಚಾನಲ್ ನಮ್ಗೊಂದು ಅವಕಾಶ ಕೊಟ್ಟಿದ್ಕೆ, ನಿಮ್ಮನ್ನ ಹೋಸ್ಟ್ ಮಾಡೋದಕ್ಕೆ. ಈ ಒಂದ್ 2-2.5 ಗಂಟೆ ಏನ್ ಮಾತಾಡೋದೇ ನನ್ಗೆ ಒಂಥರ ಮಾಸ್ಟರ್ ಕ್ಲಾಸ್ ತರ ಇತ್ತು. ಖಂಡಿತ ನಮ್ಮ ಆಡಿಯನ್ಸ್ ಗೆ ಇನ್ನಷ್ಟು ಇದೇ ತರ ಮಾಸ್ಟರ್ ಕ್ಲಾಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್.
ಈ ತರ ವಿಷಯಗಳು ಇನ್ನಷ್ಟು ನಾವು ಆಚೆಗಡೆ ತರೋಣ ಅಂತ ಹೇಳ್ತಾ ಇವತ್ತಿನ ಈ ಸೆಷನ್ ಮುಗಿಸ್ತಾ ಇದೀವಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಅಂಡ್ ಗುರುಜಿನ ಮೀಟ್ ಮಾಡ್ಬೇಕಂದ್ರೆ ಡೀಟೇಲ್ಸ್ ಇರುತ್ತೆ, ಚೆಕ್ಔಟ್ ಮಾಡ್ಬೋದು. ಏನೇನ್ ವಿಷಯಗಳು ಇಷ್ಟು ನಾಲೆಜ್ ಇದೆಲ್ಲ ಇನ್ ಪರ್ಸನ್ ಮೀಟ್ ಮಾಡಿದ್ರೆ ಇನ್ನಷ್ಟು ವಿಷಯಗಳು ಗೊತ್ತಾಗುತ್ತೆ ಅಂತ ಹೇಳ್ತಾ ಇವತ್ತಿನ ಸೆಷನ್ ಮುಗಿಸ್ತಾ ಇದೀವಿ. ಜೈ ಶ್ರೀರಾಮ್ ಗುರುಜಿ. ನಾನು ಅಷ್ಟೇ ಜೈ ಶ್ರೀನಿವಾಸನ್ ಗುರುಜಿಯಾಗಿ ನಿಮ್ಮಲ್ಲಿ ಕೇಳ್ತಿರೋದು ನಮ್ಮ ಕಳಕಳಿಯ ಮನವಿ ಏನಂದ್ರೆ, ನಮ್ಮ ಚಾನಲ್ಗೆ ನೀವು ಬೆಂಗಳೂರಲ್ಲಿ ಇರಬೇಕು ಅಂದ್ರೆ ಸಬ್ಸ್ಕ್ರಿಪ್ಷನ್ ಅಲ್ವಾ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಾನು ಬರೀ ಅಸ್ಟ್ರಾಲಜಿ ನ್ಯೂಮರಾಲಜಿ ವಾಸ್ತು ಮಾತಾಡ್ತಿದ್ದೆ. ಅಕ್ಷಯ್ ಅವ್ರು ಬಂದು ಗುರೂಜಿ ನೀವು ನಮ್ ಚಾನಲ್ ಒಂದು ಆಲ್ರೌಂಡ್ ಚಾನಲ್ ಅಂತ ನಡೆಸ್ತಿದ್ದೀನಿ, ನೀವು ಆಲ್ರೌಂಡ್ ಗುರೂಜಿ, ನೀವು ಸುಮ್ನೆ ಇಷ್ಟೇ ಮೂರ್ ಮಾತಾಡ್ಕೊಂಡು ಹೋದ್ರೆ ಹೆಂಗೆ, ಆಲ್ರೌಂಡ್ ನೀವು ಮಾತಾಡಿದ್ದಕ್ಕೆ ಇವತ್ತು ಆಲ್ರೌಂಡ್ ಅಲ್ಲಿ ಇನ್ನೂ ತೆಗಿಸ್ಬಿಟ್ರು. ಇನ್ನೂ ಎಷ್ಟು ನಮ್ ಕಡೆಯಿಂದ ವಿಷಯ ತೆಗಿಸ್ತಾರೋ ಗೊತ್ತಿಲ್ಲ. ಅದರಿಂದ ತಪ್ಪದೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಬೆಂಗಾವಲಾಗಿರಿ. ಓಕೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ್ಯಾವ ತರದ ವಿಷಯದ ಬಗ್ಗೆ ಮಾತಾಡ್ಬೇಕು ಅನ್ನೋತ್ತೋ ತಪ್ಪದೆ ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ತಮ್ಮಿಂದ ಬಿಡುಗಡೆ ತಗೊಳ್ತಿದ್ದೀನಿ. ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ವಸುದೈವ ಕುಟುಂಬಕಂ.